ಎಲ್ರಿಗೂ ನಮಸ್ಕಾರ. ಅನ್ವೇಷಣೆ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕೆಮಿಸ್ಟ್ರಿ ವಿಷಯದಲ್ಲಿ ಮ್ಯಾಟರ್ ಆ್ಯಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಮ್ಯಾಟರ್ಗೆ ನಾವು ಕನ್ನಡದಲ್ಲಿ ದ್ರವ್ಯ ಅಂತ ಹೇಳ್ತೀವಿ. ಓಕೆ, ಈ ಮ್ಯಾಟರ್ ಅಂತ ಏನು ಮತ್ತೆ ಇದ್ರ ಕ್ಲಾಸಿಫಿಕೇಶನ್ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಮಿಸ್ಟ್ರಿ ಅಂದ್ರೆ ಏನು ಮತ್ತೆ ಅದರ ಬರ್ತಕ್ಕಂತಹ ಬ್ರಾಂಚಸ್ ಯಾವುದು ಅಂತ ನಾವು ಮೊದಲಿಗೆ ನೋಡೋಣ. ಏನು ಕೆಮಿಸ್ಟ್ರಿ ಅಂದರೆ ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ ಕೆಮಿಸ್ಟ್ರಿ ಅಂದರೆ ಏನು ಕೆಮಿಕಲ್ಸ್ ಬಗ್ಗೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ರಿಯಾಕ್ಷನ್ಸ್ ಬರ್ತವೆ. ಪಿರಿಯಾಡಿಕ್ ಟೇಬಲ್ ಇದೆ, ಅದರಲ್ಲಿ ಯಾವುದೋ ಕಾರ್ಬನ್ಸ್ ಬಗ್ಗೆನೋ ಹೈಡ್ರೋಜನ್ಸ್ ಬಗ್ಗೆನೋ ಸ್ಟಡಿ ಮಾಡೋದನ್ನೇ ನಾವು ಕೆಮಿಸ್ಟ್ರಿ ಅಂತ ಅಂದ್ಕೊಂಡಿರ್ತೀವಿ. ಅದು ತಪ್ಪಲ್ಲ. ಬಟ್ ಕೆಮಿಸ್ಟ್ರಿ ಅಂದರೆ ಸಿಂಪಲ್ ಆಗಿ ಮ್ಯಾಟರ್ ಬಗ್ಗೆ, ಹಾಗೆ ಮ್ಯಾಟರ್ ಪ್ರಾಪರ್ಟೀಸ್ ಬಗ್ಗೆ, ಅದರಲ್ಲಿ ಯಾವುದೆಲ್ಲ ಕಾಂಪೋಸಿಷನಲ್ಲಿದೆ ಮ್ಯಾಟರ್ ಅನ್ನೋದನ್ನ ಸ್ಟಡಿ ಮಾಡೋದೇ ಕೆಮಿಸ್ಟ್ರಿ. ಅಷ್ಟೇ ಕೆಮಿಸ್ಟ್ರಿ. ಅದ್ರೊಳಗಡೆ ಇದೆಲ್ಲವೂ ಬರುತ್ತೆ. ನಾವೇನು ಏನೇನು ಪೀರಿಯಾಡಿಕ್ ಟೇಬಲ್ ಇರ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು, ಚೇಂಜಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಬರುತ್ತೆ. ಓಕೆ, ದೆನ್ ಏನು ಕೆಮಿಸ್ಟ್ರಿ ಅಂದರೆ ಒಂದು ಡೆಫಿನೇಷನ್ ನೋಡೋದಾದ್ರೆ, ಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಕಾಂಪೋಸಿಷನ್, ಸ್ಟ್ರಕ್ಚರ್, ಪ್ರಾಪರ್ಟೀಸ್ ಆ್ಯಂಡ್ ಚೇಂಜಸ್ ಆಫ್ ಮ್ಯಾಟರ್. ಕೆಮಿಸ್ಟ್ರಿ ಅನ್ನೋದೊಂದು ಇದು ವಿಜ್ಞಾನದ ಒಂದು ಭಾಗ. ಆ್ಯಂಡ್ ಇಟ್ ಇಸ್ ಅ ಸ್ಟಡಿ ಆಫ್ ಕಾಂಪೋಸಿಷನ್, ಹೇಗೆ ಏನೇನು ಇರುತ್ತೆ ಮ್ಯಾಟರಲ್ಲಿ, ಆ್ಯಂಡ್ ಸ್ಟ್ರಕ್ಚರ್, ಹೇಗೆ ಆ ಸ್ಟ್ರಕ್ಚರ್ ಹೇಗಿದೆ, ಆ್ಯಂಡ್ ಪ್ರಾಪರ್ಟೀಸ್ ಆ್ಯಂಡ್ ಚೇಂಜಸ್, ಮ್ಯಾಟರಲ್ಲಿ ಆಗ್ತಕ್ಕಂತಹ ಚೇಂಜಸ್ಗಳು ಏನೇನು ಅಂತ ಸ್ಟಡಿ ಮಾಡೋದನ್ನೇ ನಾವು ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಒಂದಷ್ಟು ಬ್ರಾಂಚಸ್ಗಳು ಬರ್ತವೆ. ಮೊದಲನೇದು ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿ, ಈ ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಕನ್ನಡದಲ್ಲಿ ಭೌತ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮೇಯ್ನ್ ಆಗಿ ಒಂದಷ್ಟು ಡೆರವೇಷನ್ಸ್ಗಳೆಲ್ಲ ಬರ್ತವೆ. ಆ್ಯಂಡ್ ಇದಾದಮೇಲೆ ಥರ್ಮೋಡೈನಮಿಕ್ಸ್ ಇರ್ಬೋದು, ಮ್ಯಾಟರ್ ಇರ್ಬೋದು, ಇದ್ರ ಬಗ್ಗೆ ನಾವು ಮೇಯ್ನ್ ಆಗಿ ಸ್ಟಡಿ ಮಾಡ್ತೀವಿ ಇದರಲ್ಲಿ. ಓಕೆನಾ? ಇದಾದಮೇಲೆ ಇನ್ನೂ ಒಂದು ಬ್ರಾಂಚ್ ಇದೆ, ಅನಾಲಿಟಿಕಲ್ ಕೆಮಿಸ್ಟ್ರಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಇಲ್ಲಿ ಒಂದಷ್ಟು ಅನಾಲಿಸಿಸ್ ಬಗ್ಗೆ ನೋಡ್ತೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇರ್ಬೋದು, ಕ್ವಾಲಿಟೇಟಿವ್ ಅನಾಲಿಸಿಸ್ ಇರ್ಬೋದು, ಒಂದಷ್ಟು ಡಿರೈವೇಷನ್ಸ್ಗಳು ಅವೆಲ್ಲವನ್ನು ಕೂಡ ಇದ್ರಲ್ಲಿ ನೋಡ್ತೀವಿ ನಾವು. ಓಕೆ, ಇದಕ್ಕೆ ನಾವು ಕನ್ನಡದಲ್ಲಿ ವಿಶ್ಲೇಷಣಾ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ದೆನ್ ಇನ್ನೊಂದಿದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತೀವಿ ಗೊತ್ತಿದೆಯಾ? ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಾವಯವ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನೀರಯವ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೇಯ್ನ್ ಆಗಿ ನಾವು ಕಾರ್ಬನ್ ಮತ್ತೆ ಆ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬೇರೆ ಬೇರೆ ಟಿಪಿರೈಡ್ ಟೇಬಲ್ಸ್ ಅಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇದಾವೆ ಅಲ್ವಾ, ಕಾರ್ಬನ್ ಬಿಟ್ಟು, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೆಮಿಸ್ಟ್ರಿ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಬ್ರಾಂಚ್. ಓಕೆ, ದೆನ್ ಈಗ ನಾವು ಮ್ಯಾಟರ್ ಬಗ್ಗೆ ನೋಡೋಣ. ಏನು ಮ್ಯಾಟರ್ ಅಂದರೆ, ನಾವು ಸುತ್ತಮುತ್ತ ಒಂದಷ್ಟು ವಸ್ತುಗಳನ್ನ ನೋಡ್ತೀವಿ, ಗಾಳಿ ನೋಡ್ತೀವಿ, ನೀರನ್ನು ನೋಡ್ತೀವಿ, ಇವೆಲ್ಲವೂ ಮ್ಯಾಟರ ಅಂದರೆ ನಾವು ಸುತ್ತಮುತ್ತ ನೋಡೋ ಎಲ್ಲ ವಸ್ತುಗಳು ಕೂಡ ಸಾಮಾನ್ಯವಾಗಿ ಮ್ಯಾಟರೇ ಆಗಿರ್ತವೆ. ಓಕೆನಾ? ಸಾಮಾನ್ಯವಾಗಿ ಅನ್ನೋ ಒಂದು ಪದ ಬಳಸ್ತಾ ಇದ್ದೀನಿ. ಇಟ್ ಮೀನ್ಸ್ ಜನರಲಿ ಆಲ್ ಆರ್ ಮ್ಯಾಟರ್. ಏನೋ ಒಂದು ಎರಡು ಎಕ್ಸೆಪ್ಷನ್ಸ್ ಇರ್ಬೋದೇನೋ. ಆ ಎಕ್ಸೆಪ್ಷನ್ಸ್ ಏನು ಅನ್ನೋದನ್ನ ನಾವು ಡೆಫಿನೇಷನ್ ನೋಡಿದ ಮೇಲೆ ಚರ್ಚೆ ಮಾಡೋಣ. ಏನು ಮ್ಯಾಟರ್ ಅಂದರೆ ಅಂತ ಅಂದರೆ, ಎನಿಥಿಂಗ್ that has mass and occupies space ಅಂದ್ರೆ ಯಾವುದಾದ್ರೂ ಒಂದು ವಸ್ತುಗೆ ಏನೋ ಮಾಸ್ ಇದ್ರೆ, ತೂಕ ಇದ್ರೆ, ಮತ್ತೆ ಅದು ಒಂದು ಜಾಗನ ಆಕ್ಯುಪೈ ಮಾಡ್ಕೊಂಡ್ರೆ ಅವೆಲ್ಲವನ್ನು ನಾವು ಏನಂತ ಹೇಳ್ತೀವಿ? ಮ್ಯಾಟರ್ ಅಂತ ಹೇಳ್ತೀವಿ. ಓಕೆ, ಕನ್ನಡದಲ್ಲಿ ನಾವು ಇದಕ್ಕೆ ಏನಂತ ಹೇಳ್ತೀವಿ? ದ್ರವ್ಯ ಅಂತ ಹೇಳ್ತೀವಿ. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡೋದಾದ್ರೆ, ಟಿವಿ ಇದೆ ನನ್ನ ಕಡೆ ಮುಂದೆ, ಇದು ಮ್ಯಾಟರಾ ಅಂತ ಅಂದರೆ ಎಸ್ ಮ್ಯಾಟರ್. ಮೊಬೈಲ್ ಮ್ಯಾಟರಾ? ಮ್ಯಾಟರ್. ಯಾಕೆ ಮೊಬೈಲ್ ಮ್ಯಾಟರ್ ಆಗಬೇಕು? ಮೊಬೈಲ್ ಏನು ಹೇಗೆ ಮ್ಯಾಟರ್ ಆಗುತ್ತಪ್ಪ ಅಂದರೆ, ಡೆಫಿನೇಷನ್ ನೋಡಿ, ಏನು ಡ್ಯಾಸ್ ಮಾಸ್. ಹಾಗಾದ್ರೆ ಮೊಬೈಲ್ಗೆ ಒಂದು ಮಾಸ್ ಇದೆಯಾ? ಇದೆ. ಅದಕ್ಕೆ ಆಗ ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳುತ್ತಾ, ಒಂದು ಕಡೆ ಇಟ್ಟಾಗ ಒಂದು ಜಾಗನ ಆಕ್ಯುಪೈ ಮಾಡ್ಕೊಳುತ್ತೆ. ಹಾಗಾಗಿ ಅದು ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ? ದೆನ್ ಇನ್ನು ನಾನು ಒಂದು ಕುರ್ಚಿಯಲ್ಲಿ ಕೂತಿದ್ದೀನಿ, ನಾನು ಮ್ಯಾಟರ್ ಆಗ್ತೀನಿ. ಯಾಕೆಂದ್ರೆ ನನಗೂ ಒಂದು ಮಾಸ್ ಇದೆ, ಹಾಗೆ
ಒಂದಷ್ಟು ಜಾಗನ ನಾನು ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಯಾರೋ ಒಬ್ರು ಬಂದು ಅದೇ ಜಾಗದಲ್ಲಿ ಅಟ್ ಎ ಟೈಮ್ ಕೂತ್ಕೋಬೇಕು ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮ್ಯಾಟರ್ ಆಗ್ತೀನಿ ಅಲ್ವಾ. ದೆನ್ ಹಾಗಾದ್ರೆ ನಮ್ಮ ಭೂಮಿ ಮೇಲಿರೋ ಎಲ್ಲ ನಾವು ನೋಡ್ತಕ್ಕಂತಹ ಎಲ್ಲವೂ ಕೂಡ ಮ್ಯಾಟರಾ ಅಂತ ಅಂದ್ರೆ ಇಲ್ಲ, ಒಂದಷ್ಟು ಎಕ್ಸೆಪ್ಷನ್ಸ್ ಇದೆ. ಅವಕ್ಕೆ ನಾವು ನಾನ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೆಲವೊಂದು ನಾನ್ ಮ್ಯಾಟರ್ಸ್ ಕೂಡ ಇದೆ. ನಾನ್ ಮ್ಯಾಟರ್ಸ್ ಅಂದ್ರೆ ಅದಕ್ಕೆ ಒಂದಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೋಬಾರ್ದು, ಹಾಗೆ ಅದಕ್ಕೆ ಮಾಸ್ ಇರಬಾರ್ದು. ಅಂಥದ್ದು ಏನಿದೆ ಅಂತ ನೋಡೋದಾದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ಅದು ನಿಮಗೆ ಕೇಳಿಸ್ತಾ ಇದೆ. ಹೇಗೆ ಕೇಳಿಸ್ತಾ ಇದೆ? ಸೌಂಡ್ ಮುಖಾಂತರ ಅಲ್ವಾ? ಆ ಸೌಂಡ್ ಮ್ಯಾಟರಾ? ಸೌಂಡ್ ಮ್ಯಾಟರಾ ಅಂದ್ರೆ ಸೌಂಡು ಮ್ಯಾಟರ್ ಅಲ್ಲ. ಯಾಕೆ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ಒಂದಷ್ಟು ಮಾಸ್ ಇಲ್ಲ, ಹಾಗೇನೆ ಯಾವುದೇ ಒಂದಷ್ಟು ನಿರ್ದಿಷ್ಟ ಜಾಗವನ್ನು ಅದು ಆಕ್ಯುಪೈ ಮಾಡ್ಕೊಳ್ಳಲ್ಲ. ಹಾಗಾಗಿ ಅದು ಕೂಡ ಮ್ಯಾಟರ್ ಆಗಲ್ಲ. ದೆನ್ ಇನ್ನೇನೆಲ್ಲ ಎಕ್ಸಾಂಪಲ್ ಕೊಡ್ಬೋದು ಯೋಚನೆ ಮಾಡಿ. ಇನ್ನೇನಿರುತ್ತೆ? ಲೈಟ್. ನಾವೆಲ್ಲವೂ ಏನೋ ನೋಡ್ತಾ ಇದೀವಿ ಅಂದ್ರೆ ಕಣ್ಣಿನ ಸಹಾಯದಿಂದ ಲೈಟ್ ಇರ್ಬೇಕಲ್ವಾ? ಆ ಲೈಟ್ ಮ್ಯಾಟರ ಅಂತ ಯೋಚನೆ ಮಾಡಿ. ಅದಕ್ಕೆ ಮಾಸ್ ಇದೆಯಾ? ಒಂದಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಲೈಟ್ ಕೂಡ ನಾನ್ ಮ್ಯಾಟರೇ. ಇದು ಬಿಟ್ರೆ ಇನ್ನೇನಿದೆ? ಒಂದಷ್ಟು ನಮ್ಮ ತಲೆಯಲ್ಲಿ ಐಡಿಯಾಸ್ ಬರುತ್ತೆ ಅಲ್ವಾ? ಏನೋ ಒಂದು ಓದ್ತೀವಿ, ಅದನ್ನ ನಾವು ನೆನ್ಪಿಟ್ಕೋತೀವಿ, ಇನ್ಫಾರ್ಮೇಶನ್ನ. ಒಂದಷ್ಟು ಐಡಿಯಾಸ್ ಬರುತ್ತೆ, ಆ ಐಡಿಯಾಸ್ ಕೂಡ ನಾನ್ ಮ್ಯಾಟರ್. ದೆನ್ ಕಾಮನ್ ಬಿಲ್ ನೋಡ್ತೀವಲ್ವಾ ನಾವು, ರೈನ್ಬೋ. ರೈನ್ಬೋ ನೋಡ್ತೀವಲ್ವಾ, ರೈನ್ಬೋ ಕೂಡ ನಾನ್ ಮ್ಯಾಟರ್ಸ್. ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಜಾಗನ ಆಕ್ಯುಪೈ ಮಾಡ್ಕೊಳ್ಳಲ್ಲ, ಹಾಗೇನೆ ಅದಕ್ಕೆ ಏನು ಮಾಸ್ ಇರೋದಿಲ್ಲ. ಹಾಗಾಗಿ ಇದು ಕೂಡ ರೈನ್ಬೋ ಕೂಡ ನಾನ್ ಮ್ಯಾಟರ್. ಇವೆಲ್ಲವೂ ಕೂಡ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಆಗಿ ಒಂದಷ್ಟು ಎನರ್ಜಿ ಅಥವಾ ಎನರ್ಜಿಯ ಫಾರ್ಮ್ಸ್ ಆಗಿರುತ್ತೆ. ಓಕೆನಾ? ದೆನ್ ಮೋಡ. ಮೋಡ ಇದೆ ಅಲ್ವಾ, ಕ್ಲೌಡ್ ಅಂತ ಹೇಳ್ತೀವಲ್ವಾ? ಈ ಕ್ಲೌಡ್ ಮ್ಯಾಟರ್ ಅಲ್ವಾ ಅಂತ ನೀವು ಯೋಚನೆ ಮಾಡಿ. ಓಕೆನಾ? ದೆನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ನಾವು ಎಲ್ಲವನ್ನೂ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಕ್ಲಾಸಿಫಿಕೇಶನ್ ಅನ್ನ ಜಾಸ್ತಿ ನೋಡ್ತೀವಿ. ಬಯಾಲಜಿಯಲ್ಲಿ ಕೂಡ ನಾವು ನೋಡ್ತೀವಿ. ಏನು ಬಯಾಲಜಿಯಲ್ಲಿ ಎಲ್ಲಿ ನೋಡ್ತೀವಿ? ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನೋಡ್ತೀವಿ ಅಲ್ವಾ? ಅಲ್ಲಿ ನಮ್ಮ ಭೂಮಿ ಮೇಲೆ ಹಲವಾರು ಆರ್ಗ್ಯಾನಿಸಮ್ಸ್ ಇದಾವೆ ಅಲ್ವಾ? ಆ ಆರ್ಗ್ಯಾನಿಸಮ್ಸ್ ಅಂತ ಬಂದಾಗ ಏನೋ ಒಂದು ಹೆಸರು ಹೇಳಿದಾಗ ನಮಗೆ ಸಸ್ಯಗಳಿರ್ತವೆ. ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲಿ ಆಲ್ಗೆ ಇದೆ, ಫಂಗೈ ಇದೆ, ಆಮೇಲೆ ಬ್ಯಾಕ್ಟೀರಿಯಾಗಳಿದ್ದಾವೆ, ವೈರಸ್ ಇದಾವೆ, ಪ್ಲಾಂಟ್ಸ್ ಇದೆ, ಎನಿಮಲ್ಸ್ ಇದೆ. ಇವೆಲ್ಲವನ್ನು ನಾವು ಯಾವುದೋ ಒಂದು ಜೀವಿ ಅಂದ್ರೆ ನಾವು ಯಾವ್ದನ್ನ ಅಂತ ಅಸ್ಯೂಮ್ ಮಾಡ್ಕೊಳಕ್ಕಾಗುತ್ತೆ? ಅದೇ ಒಂದು ಫಂಗೈ ಅಂತ ಹೇಳಿದ್ರೆ ನಾವು ಫಂಗೈಯಲ್ಲಿ ಈ ತರ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬಹುದಲ್ವಾ? ಹಾಗಾಗಿ ಏನ್ ಮಾಡಿದ್ದಾರೆ, ನಮ್ಮ ವಿಜ್ಞಾನದಲ್ಲಿ ಆದಷ್ಟು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ಈಗ ನಾವು ಬಯಾಲಜಿಯಲ್ಲಿ 5 ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಕಿಂಗ್ಡಮ್, 5 ಕಿಂಗ್ಡಮ್ ಕ್ಲಾಸಿಫೈ ಮಾಡ್ತೀವಿ ಅಲ್ವಾ? ಕಿಂಗ್ಡಮ್ ಮೈಕೋಟಾ, ಕಿಂಗ್ಡಮ್ ಮೊನೇರಾ, ಆಮೇಲೆ ಫಂಗೈ ಇರ್ಬೋದು, ಅನಿಮೇಲಿಯಾ, ಪ್ಲಾಂಟೆ, ಈ ರೀತಿ ಮಾಡ್ತೀವಿ ಅಲ್ವಾ? ಏನಕ್ಕೆ ಮಾಡಬೇಕು ಇದನ್ನೆಲ್ಲ? ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗಲಿ, ಸ್ಟಡಿ ಪರ್ಪಸ್ ಸುಲಭ ಆಗಲಿ ಅಂತ ಮಾಡ್ತೀವಿ. ಈಗ ಸುಮ್ಮನೆ ನಿಮ್ಮ ತರಗತಿಯಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ರಪ್ಪ. ನಿಮ್ಮ ತರಗತಿಯಲ್ಲೂ ಕೂಡ ನಾವು ಕ್ಲಾಸಿಫೈ ಮಾಡ್ಬೋದು. ಈಗ ಯಾವುದು ನಿಮಗೆ ಎಷ್ಟು ಸಬ್ಜೆಕ್ಟ್ಸ್ ಇದೆ ಅಂದರೆ, ಒಂದು ಮೇಯ್ನ್ ಆಗಿ 6 ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ 3 ಕೋರ್ ಸಬ್ಜೆಕ್ಟು, ಇನ್ನು 3 ಲ್ಯಾಂಗ್ವೇಜಸ್ ಅಲ್ವಾ? ಆ 3 ಕೋರ್ ಸಬ್ಜೆಕ್ಟಲ್ಲೂ ಕೂಡ ಯಾವ್ದ್ಯಾವುದು? ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಸೈನ್ಸ್ ಅಂತ ಇರುತ್ತೆ. ಆ ಸೈನ್ಸ್ನ ಮತ್ತೆ ಡಿವೈಡ್ ಮಾಡಿದ್ರೆ ಬಯೋಲಜಿ, ಫಿಸಿಕ್ಸ್, ದೆನ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯನ್ನು ಮತ್ತೆ ಡಿವೈಡ್ ಮಾಡ್ಬೋದಾ? ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡೋದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೆದ್ವಿ. ಬೇರೆ ಅದು ಬಿಟ್ಟು ಬೇರೆ ಎಲಿಮೆಂಟ್ಸ್ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಿದ್ವಿ ಅಲ್ವಾ? ಅನಾಲಿಸಿಸ್ ಬಗ್ಗೆ ಏನಾದ್ರು ನಾವು ಸ್ಟಡಿ ಮಾಡಿದ್ರೆ ಅದನ್ನ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರೆದ್ವಿ. ದೆನ್ ಮ್ಯಾಟರ್, ಥರ್ಮೋಡೈನಮಿಕ್ಸ್, ಬೇರೆ ಇನ್ನು ಬೇರೆ ಬೇರೆ ಏನು ಸ್ಟಡಿ ಮಾಡ್ತೀವೋ ಅದಕ್ಕೆಲ್ಲ ನಾವು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರೆದ್ವಿ ಅಲ್ವಾ? ಈ ರೀತಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ನಾವು. ಓಕೆ? ಏನಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡಬೇಕಪ್ಪ ಅಂದ್ರೆ, ಒಂದು ಸ್ಟಡಿ ಪರ್ಪಸ್, ಹಾಗೇನೆ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ. ಹಾಗಾಗಿ ನಾವು ಈ ಕ್ಲಾಸಿಫಿಕೇಶನ್ನ ನಾವು ಸೈನ್ಸಲ್ಲಿ ಮಾಡ್ತಾ ಹೋಗ್ತೀವಿ. ದೆನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್, ಇದರಲ್ಲಿ ನಾವು ಒಂದಷ್ಟು ಸ್ಟೇಟ್ಸ್ಗಳು ನೋಡ್ತೀವಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಈಗ ತುಂಬಾ ತರ ಮ್ಯಾಟರ್ಗಳು ನೋಡ್ತೀವಿ ನಾವು ಭೂಮಿ ಮೇಲೆ. ಗಾಳಿ ಇದೆ, ನೀರಿದೆ, ಹಾಲಿದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಟಿವಿ ಇದೆ, ನಂತರ ಪೆನ್ ಇದೆ, ದೆನ್ ಮನುಷ್ಯರಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಮ್ಯಾಟರ್ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು. ಹಾಗಾಗಿ ಇಲ್ಲಿ ಒಂದೇ ರೀತಿ ಇರ್ತಕ್ಕಂತಹ ಕೆಲವು ವಸ್ತುಗಳನ್ನ ಒಂದ್ ಕಡೆ ಸೇರಿಸಿ ಇದಕ್ಕೊಂದು ಹೆಸರು ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಸಾಲಿಡ್ ಅಂತ ಕರೀತಾರೆ. ಇನ್ನೊಂದಷ್ಟು ಪ್ರಾಪರ್ಟೀಸ್ ಇರೋದು ಒಂದೇ ತರ ಇರೋದನ್ನೆಲ್ಲ ಸೇರಿಸಿ ಅದಕ್ಕೆ ಲಿಕ್ವಿಡ್ ಅಂತ ಕರೀತಾರೆ. ಇನ್ನೊಂದಷ್ಟೆಲ್ಲ ಸೇರಿಸಿ ಇನ್ನೊಂದೇನೋ ಹೆಸರು ಕರೀತಾರೆ. ಅದು ಏನೇನು ಅಂತ ನಾವು ಈಗ ಸ್ಟಡಿ ಮಾಡೋಣ. ಓಕೆ? ಮೊದಲನೇದಾಗಿ, ಯಾವೆಲ್ಲ ವಸ್ತುಗಳು ತನ್ನ ಶೇಪ್ನ ರಿಟೈನ್ ಮಾಡ್ಕೋತಾವೋ, ವಿಚ್ ರಿಟೈನ್ಸ್
ರಿಟೈನ್ಸ್ ಶೇಪ್. ಅದಕ್ಕೆ ನಾವು ಏನಂತ ಕರಿತೀವಿ? ಸಾಲಿಡ್ಸ್ ಅಂತ ಕರಿತೀವಿ. ಸಾಲಿಡ್ಸ್ ಯಾವೆಲ್ಲ ತನ್ನ ಶೇಪ್ನ ರಿಟೈನ್ ಮಾಡ್ಕೋತಾವೋ ಅವಕ್ಕೆ ಸಾಲಿಡ್ಸ್ ಅಂತ ಕರಿತೀವಿ. ಈ ಸಾಲಿಡ್ಸ್ ಅಲ್ಲಿ ಹೇಗೆ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತಪ್ಪ ಅಂದ್ರೆ ತುಂಬಾ ಹತ್ರ ಹತ್ರ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ನೋಡಿ, ತುಂಬಾ ಹತ್ರ ಹತ್ರ ಪಾರ್ಟಿಕಲ್ಸ್ ಅರೇಂಜ್ ಆಗಿದೆ ಅಲ್ವಾ? ಇದಿಷ್ಟು ಸಾಲಿಡ್ ಬಗ್ಗೆ. ಆಮೇಲೆ ಯಾವ್ದ್ಯಾವ್ದು ಶೇಪ್ನ ರಿಟೈನ್ ಮಾಡ್ಕೊಳಕ್ ಆಗಲ್ವೋ, ಕಾಂಟ್ ರಿಟೈನ್ ಶೇಪ್. ಶೇಪ್ನ ಯಾವೆಲ್ಲ ರಿಟೈನ್ ಮಾಡ್ಕೊಳ್ಳಲ್ವೋ ಅವಕ್ಕೆ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಅಂದ್ರೆ ಹರಿಯುವಂಥದ್ದು, ಫ್ಲೋ ಆಗುವಂಥದ್ದು ಅಂತ ಅರ್ಥ. ಓಕೆ, ಈ ಫ್ಲೂಯಿಡ್ಸ್ ಅಲ್ಲಿ ಮತ್ತೆ ಎರಡು ವಿಧ. ಒಂದು ಲಿಕ್ವಿಡ್, ಲಿಕ್ವಿಡ್ ಕೂಡ ಹರಿಯುತ್ತೆ ಅಲ್ವಾ, ಫ್ಲೋ ಆಗುತ್ತೆ ಅಲ್ವಾ. ಅಂಡ್ ಗ್ಯಾಸಸ್ ಅಥವಾ ಗ್ಯಾಸ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಇವೆರಡು ಕೂಡ ಫ್ಲೋ ಆಗುವಂಥದ್ದು ಅಂತ. ಈಗ ನಾವು ಮತ್ತೆ ಈ ಲಿಕ್ವಿಡ್ ಬಗ್ಗೆ ನೋಡೋದಾದ್ರೆ, ಲಿಕ್ವಿಡ್, ಈ ಲಿಕ್ವಿಡ್ಗೆ ಫಿಕ್ಸ್ಡ್ ವಾಲ್ಯೂಮ್ ಇದೆ. ಫಿಕ್ಸ್ಡ್ ವಾಲ್ಯೂಮ್ ಇದ್ರೆ ಇದನ್ನ ನಾವು ಲಿಕ್ವಿಡ್ ಅಂತ ಕರಿತೀವಿ. ಯಾವಾಗ ನಾವು ಸಾಲಿಡ್ಗೆ ಕಂಪೇರ್ ಮಾಡಿದಾಗ ಇದ್ರದ್ದು ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಏನಾಗಿರುತ್ತಪ್ಪ ಅಂದ್ರೆ ಅದು ಕಂಪೇರ್ ಮಾಡಿದಾಗ ಲೂಸ್ಲಿ ಅರೇಂಜ್ ಆಗಿರುತ್ತೆ. ಬಟ್ ಲಿಕ್ವಿಡ್ ಕಂಪೇರ್ ಮಾಡಿ, ಸಾರಿ, ಗ್ಯಾಸಸ್ ಕಂಪೇರ್ ಮಾಡಿದಾಗ ಟೈಟ್ಲಿ ಪ್ಯಾಕೆಡ್ ಆಗಿರುತ್ತೆ. ಬಟ್ ಸಾಲಿಡ್ ಕಂಪೇರ್ ಮಾಡಿದಾಗ ವೇರ್ ಕಂಪೇರ್ ಟು ಸಾಲಿಡ್ ದೇ ಪ್ಯಾಕ್ ವೆರಿ ಲೂಸ್ಲಿ. ಇಲ್ಲಿ ನೀವು ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಲಿಡ್ ಆಯ್ತು, ಇದು ಲಿಕ್ವಿಡ್. ಓಕೆನಾ? ದೆನ್ ಇನ್ನೊಂದಿದೆ ಗ್ಯಾಸ್ ಅಂತ. ಅನಿಲ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಲಿಕ್ವಿಡ್ಗೆ ದ್ರವ ಅಂತ ಹೇಳ್ತೀವಿ, ಸಾಲಿಡ್ಗೆ ಘನ ಅಂತ ಹೇಳ್ತೀವಿ. ಓಕೆ, ಈ ಗ್ಯಾಸ್ ಏನಪ್ಪಾ ಅಂದ್ರೆ ಈ ಲಿಕ್ವಿಡ್ಗೆ ಫಿಕ್ಸ್ಡ್ ವಾಲ್ಯೂಮ್ ಇತ್ತಲ್ವಾ, ಬಟ್ ಈ ಗ್ಯಾಸು ಇರುವಂತಹ ಎಲ್ಲಾ ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆಕ್ಯುಪೈಸ್ ಆಲ್ ಅವೈಲೇಬಲ್ ಸಾರಿ ಆಕ್ಯುಪೈಸ್ ಆಲ್ ಅವೈಲೇಬಲ್ ಸ್ಪೇಸ್. ಅವೈಲೇಬಲ್ ಸ್ಪೇಸ್ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಈಗ ನನ್ನ ಕಣ್ಣು ಮುಂದೆ ಏನು ಕಾಣಿಸ್ತಾ ಇಲ್ಲ, ಬಟ್ ಅಲ್ಲಿ ಗಾಳಿ ಇಲ್ವಾ ಅಂದ್ರೆ ಅಲ್ಲಿ ಗಾಳಿ ಇರುತ್ತೆ. ಅದೇ ನೀರು, ನನ್ನ ಕಣ್ಣು ಮುಂದೆ ನೀರಿದೆಯಾ? ಇಲ್ಲ. ಯಾಕೆಂದ್ರೆ ಅದಕ್ಕೊಂದು ಫಿಕ್ಸ್ಡ್ ವಾಲ್ಯೂಮ್ ಇದೆ. ನಾವು ಯಾವ ಒಂದು ಪಾತ್ರೆಯನ್ನು ಅಥವಾ ಯಾವ ಒಂದು ವೆಸಲ್ನ ಕೊಡ್ತೀವೋ ಆ ಆಕಾರವನ್ನು ಅದು ಪಡ್ಕೊಳ್ಳುತ್ತೆ. ಈಗ ಲಿಕ್ವಿಡ್ಗೆ ಕಂಪೇರ್ ಮಾಡಿದಾಗ, ಲಿಕ್ವಿಡ್ ಮತ್ತೆ ಸಾಲಿಡ್ಗೆ ಕಂಪೇರ್ ಮಾಡಿದಾಗ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಹೇಗಾಗಿರುತ್ತೆ? ತುಂಬಾ ದೂರ ದೂರ ಅರೇಂಜ್ ಆಗಿರುತ್ತೆ. ಇದು ಗ್ಯಾಸ್. ಓಕೆ, ನೆಕ್ಸ್ಟ್ ಇದಿಷ್ಟೇನಾ ಅಂತ ನೋಡೋದಾದ್ರೆ ಮುಂದೆ ಈಗ ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಬಗ್ಗೆ ನೋಡಿದ್ವಿ. ಇನ್ನ ಒಂದು ಸ್ಟೇಟ್ ಇದೆ. ಈಗ ಸಾಮಾನ್ಯವಾಗಿ ಈ ಸಾಲಿಡ್ನ ನಾವು ಏನಾದರೂ ಹೀಟ್ ಮಾಡಿದಾಗ ಅದು ಲಿಕ್ವಿಡ್ ಆಗ್ಬೋದು ಅಥವಾ ಬೇರೆ ಆಗ್ಬೋದು. ಲಿಕ್ವಿಡ್ನ ಹೀಟ್ ಮಾಡಿದಾಗ ಗ್ಯಾಸ್ ಆಗ್ಬೋದು ಅಲ್ವಾ, ವೇಪರ್ಸ್ ಆಗಿ ಗ್ಯಾಸ್ ಆಗುತ್ತೆ. ಈ ಗ್ಯಾಸ್ನ ನಾವು ಹೈ ಟೆಂಪ್ರೇಚರ್ ಕೊಟ್ಟು ಹೀಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತ ನಾವು ಯೋಚನೆ ಮಾಡಿದ್ರೆ ಅದು ಪ್ಲಾಸ್ಮಾ ಸ್ಟೇಟ್ಗೆ ಹೋಗುತ್ತೆ. ಈಗ ನಾವು 3 ಸ್ಟೇಟ್ ನೋಡಿದ್ವಿ, 4ನೇದು ಪ್ಲಾಸ್ಮಾ ಸ್ಟೇಟ್ ಅಂತ. ಪ್ಲಾಸ್ಮಾ ಎಲ್ಲಿ ನೋಡ್ತೀವಿ ಪ್ಲಾಸ್ಮಾ ಸ್ಟೇಟ್ನ ನಾವು? ಯೂಶುವಲಿ ಹಳೆ ಕಾಲದಲ್ಲಿ ಟ್ಯೂಬ್ಲೈಟ್ಸ್ ಬರ್ತಾ ಇತ್ತು. ಆ ಟ್ಯೂಬ್ಲೈಟ್ ಒಳಗಡೆ ಇರ್ತಿದ್ದು ಪ್ಲಾಸ್ಮಾ ಸ್ಟೇಟ್. ಮತ್ತೆ ಸೂರ್ಯ ಇರ್ಬೋದು, ನಕ್ಷತ್ರಗಳಿರ್ಬೋದು. ಈ ನಕ್ಷತ್ರಗಳ ಮೇಲೆಲ್ಲ ಇರ್ತಕ್ಕಂಥ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಅಲ್ಲಿ ಅನಿಲ ಇರೋದಿಲ್ಲ, ಗ್ಯಾಸ್ ಸ್ಟೇಟ್ ಇರೋದಿಲ್ಲ, ಅಲ್ಲಿ ಪ್ಲಾಸ್ಮಾ ಸ್ಟೇಟ್ ಇರುತ್ತೆ. ಈ ಪ್ಲಾಸ್ಮಾದಲ್ಲಿ ಹೇಗಪ್ಪ ಅಂದ್ರೆ ಇದರಲ್ಲಿ ವಿಶೇಷ, ಆ, ನಾವು ಬೇರೆ ಕಡೆ ಎಲ್ಲ ಹೇಗೆ ನೋಡ್ತೀವಿ ಅಂದ್ರೆ ಒಂದು ನ್ಯೂಕ್ಲಿಯಸ್ ಇದೆ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಆಟಮ್ ಒಳಗಡೆ ಒಂದೇ ಕಡೆ ಇರುತ್ತೆ. ಯಾವುದು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಇಲ್ಲಿ ಎಲೆಕ್ಟ್ರಾನ್ ಸಪ್ರೇಟ್ ಇರುತ್ತೆ ಅಂಡ್ ನ್ಯೂಕ್ಲಿಯೈನೇ ಸಪ್ರೇಟ್ ಇರುತ್ತೆ. ಏನ್ ನ್ಯೂಕ್ಲಿಯೈ ಅಂದ್ರೆ ಎಲೆಕ್ಟ್ರಾನ್ನ ಬಿಟ್ಟು ಬೇರೆ ನ್ಯೂಕ್ಲಿಯಸ್ ಪಾರ್ಟ್ ಇರುತ್ತಲ್ವಾ, ಅದನ್ನ ನಾವು ನ್ಯೂಕ್ಲಿಯೈ ಅಂತ ಕರಿತೀವಿ. ಇದಕ್ಕೊಂದಷ್ಟು ಎಕ್ಸಾಂಪಲ್ಗಳು ನೋಡೋದಾದ್ರೆ ಯಾವುದು? ಟ್ಯೂಬ್ಲೈಟ್, ಸೂರ್ಯನ ಮೇಲೆ ಇರ್ತಕ್ಕಂಥ ಸ್ಟೇಟ್, ಅಂಡ್ ಸ್ಟಾರ್ಸ್, ಇವೆಲ್ಲವೂ ಕೂಡ
ಪ್ಲಾಸ್ಮಾ ಸ್ಟೇಟ್ಗೆ ಎಕ್ಸಾಂಪಲ್. ಸಾಲಿಡ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಯಾವೆಲ್ಲ ಶೇಪ್ನ ರಿಟೈನ್ ಮಾಡ್ಕೋತಾವೋ ಅದೇ ಶೇಪ್ ಇರುತ್ತೋ ಅವೆಲ್ಲ ಸಾಲಿಡ್ಗೆ ಎಕ್ಸಾಂಪಲ್ ಕೊಡ್ಬೋದು. ಪೆನ್ ಇರ್ಬೋದು, ಪೇಪರ್ ಇರ್ಬೋದು, ಮೌಸ್ ಇರ್ಬೋದು, ಟಿವಿ ಇರ್ಬೋದು, ಹ್ಯೂಮನ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸಾಲಿಡ್ಗೆ ಎಕ್ಸಾಂಪಲ್. ಲಿಕ್ವಿಡ್ಗೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಮಿಲ್ಕ್, ವಾಟರ್, ಬ್ಲಡ್ ಇವೆಲ್ಲವೂ ಕೂಡ ಲಿಕ್ವಿಡ್ಗೆ ಎಕ್ಸಾಂಪಲ್. ಗ್ಯಾಸಸ್ಗೆ ನಾವು ತುಂಬ ಗ್ಯಾಸಸ್ಗಳು ನೋಡ್ತೀವಿ, ಆಕ್ಸಿಜನ್ನು, ನೈಟ್ರೋಜನ್ನು ಆ್ಯಂಡ್ ಹೀಲಿಯಂ, ಹೈಡ್ರೋಜನ್ ಇವೆಲ್ಲವೂ ಕೂಡ ಗ್ಯಾಸಸ್ಗೆ ಎಕ್ಸಾಂಪಲ್. ಓಕೆನಾ? ಈ 4 ಸ್ಟೇಟ್ಗಳು ನೋಡಿದ್ವಿ. ಇದಿಷ್ಟೇನಾ ಸರ್ ಸ್ಟೇಟ್ಸ್ಗಳು, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಅಂದ್ರೆ ಇಲ್ಲ. ಇನ್ನ ಕೆಲವು ಸ್ಟೇಟ್ಸ್ಗಳಿದಾವೆ, ಅವು ಯಾವನು ನಾವು ಡೈಲಿ ಲೈಫಲ್ಲಿ ನೋಡೋಕ್ಕಾಗೋದಿಲ್ಲ. ಅವನ್ನ ಲ್ಯಾಬ್ರೇಟರಿಯಲ್ಲಿ ಬೇಕಾದ್ರೆ ನಾವು ಪ್ರಿಪೇರ್ ಮಾಡಿ ನೋಡ್ಬೋದು. ಓಕೆನಾ? ಅವರಲ್ಲಿ ಒಂದಷ್ಟನ್ನ ನಾವು ಕೇವಲ ಹೆಸರುಗಳು ತಿಳ್ಕೊತಾ ಹೋಗೋಣ ಯಾವ್ದಾವ್ದಿದೆ ಅಂತ. ಓಕೆ, ನೆಕ್ಸ್ಟ್ 5ನೇದು ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂತ. ಯಾವ್ದಿದು 5ನೇ ಸ್ಟೇಟು? ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್. ಈ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಈ ಹೆಸರಲ್ಲೇ ಏನೋ ತೋರಿಸ್ತಾ ಇದ್ದಾರೆ. ಏನು ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅಂದ್ರೆ? ಏನೋ ಹೆಸರಲ್ಲಿ ಒಂದು ನಮಗೆ ಇಂಡಿಕೇಟ್ ಆಗ್ತಾ ಇದೆ. ಬೋಸ್ ಅಂತ ಏನೋ ಇದೆ, ಐನ್ಸ್ಟೀನ್ ಅಂತ ಏನೋ ಇದೆ. ಅಂದ್ರೆ ಇದು ಸೈಂಟಿಸ್ಟ್ ನೇಮ್. ಬೋಸ್ ಅಂದ್ರೆ SN ಬೋಸ್ ಅಂತ ಒಬ್ರು ಇಂಡಿಯನ್ ಸೈಂಟಿಸ್ಟ್ ಇದ್ದಾರೆ, ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು. ಯಾರು? SN ಬೋಸ್, ಸತ್ಯೇಂದ್ರನಾಥ್ ಬೋಸ್. ಅಂಡ್ ಐನ್ಸ್ಟೀನ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆಲ್ಬರ್ಟ್ ಐನ್ಸ್ಟೀನ್. ಅವರಿಬ್ಬರೂ ಸೇರಿ ಮಾಡಿದಂತಹ ಒಂದು ಥಿಯರಿ ಆಗಿದ್ರಿಂದ ಇದಕ್ಕೆ ಏನಂತ ಹೆಸರು ಕೊಟ್ಟರು? ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಅನ್ನೋ ಒಂದು ಹೆಸರು ಕೊಟ್ಟರು. ಇದಕ್ಕೆ ಏನಿರುತ್ತಪ್ಪ ಈ ಸ್ಟೇಟಲ್ಲಿ ಅಂತಂದ್ರೆ ಬೋಸಾನ್ಸ್ ಅಂತ. ಬೋಸಾನ್ಸ್, ಬೋಸಾನ್ಸ್ ಅಂತ ಒಂದಷ್ಟು ಟೈನಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಬೋಸ್ ಐನ್ಸ್ಟೀನ್ ಅಂತ ಕರೀತಾರೆ. ಎಲ್ಲಿ ಹೇಗಿರುತ್ತಪ್ಪ ಅಂದ್ರೆ, ಈಗ ನಾವು ಆಟಮ್ ಒಳಗಡೆ ನಾವು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ನೋಡ್ತೀವಲ್ವಾ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತದ, ಅದ್ರೊಳಗಡೆನೂ ಕೂಡ ಕೆಲವೊಂದು ಇನ್ನೂ ಚಿಕ್ಕ ಪಾರ್ಟಿಕಲ್ಸ್ ಇರ್ತವೆ. ಅದರಲ್ಲಿ ಕೆಲವು ಪಾರ್ಟಿಕಲ್ಸ್ಗೆ ನಾವು ಬೋಸಾನ್ಸ್ ಅಂತ ಕರಿತೀವಿ. ಓಕೆನಾ? ದೆನ್ ನೆಕ್ಸ್ಟ್ ಒನ್ ಫರ್ಮಿಯಾನಿಕ್ ಕಂಡನ್ಸೇಟ್. ಏನು ಫರ್ಮಿಯಾನಿಕ್ ಕಂಡನ್ಸೇಟ್? ಇಲ್ಲೂ ಅಷ್ಟೇ, ಈ ಫರ್ಮಿ ಅಂತ ಇದೆಯಲ್ಲ, ಎನ್ರಿಕೋ ಫರ್ನಿ ಅನ್ನೋ ಒಬ್ರು ಸೈಂಟಿಸ್ಟ್ ಹೆಸರಿಂದ ಇದು ಫರ್ಮಿಯಾನಿಕ್ ಕಂಡನ್ಸೇಟ್ ಅಂತ ಕರಿತೀವಿ ನಾವು. ಇಲ್ಲೂ ಕೂಡ ಫರ್ಮಿಯಾನ್ಸ್, ಫರ್ಮಿಯಾನ್ಸ್ ಅಂತ ದಷ್ಟು ಟೈನಿ ಪಾರ್ಟಿಕಲ್ಸ್. ಇಲ್ಲೂ ಕೂಡ ಸ್ಮಾಲ್ ಟೈನಿ ಪಾರ್ಟಿಕಲ್ಸ್ ಇರ್ತವೆ. ಎಲ್ಲಿ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಳಗಡೆ ಇರ್ತಕ್ಕಂತಹ ಪಾರ್ಟಿಕಲ್ಗೆ ಕೆಲವೊಂದಕ್ಕೆ ಬೋಸಾನ್ಸ್ ಅಂತ ಕರೆದ್ವಿ, ಇನ್ ಕೆಲವು ಪಾರ್ಟಿಕಲ್ಸ್ಗೆ ಏನಂತ ಕರೆದ್ವಿ? ಫರ್ಮಿಯಾನ್ಸ್ ಅಂತ ಕರೆದ್ವಿ. ಇದು ಎಲ್ಲಿ, ಹೇಗೆ, ಯಾವ ಒಂದು ಟೆಂಪರೇಚರ್ ಇರುತ್ತಪ್ಪ ಅಂತ ಅಂದ್ರೆ ತುಂಬಾ ಲೋ ಟೆಂಪರೇಚರ್ ಇದ್ರೆ ಮಾತ್ರ ಇದನ್ನ ನಾವು ನೋಡ್ಬೋದು. ಸರ್ ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಲೋ ಟೆಂಪರೇಚರ್ ಇದೆ, ಅಲ್ಲಿ ನಾವು ನೋಡ್ಬೋದಾ ಅಂತ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಎಲ್ಲಿ ಇರುತ್ತಪ್ಪ ಅಂದ್ರೆ -273 ಡಿಗ್ರಿ ಸೆಲ್ಸಿಯಸ್. ಇದು ನಾವು ಎಲ್ಲೂ ನಮ್ಮ ಭೂಮಿ ಮೇಲೆ ಇರೋದಿಲ್ಲ. ಎಷ್ಟು ನಾವು ಪ್ರಿಪೇರ್ ಮಾಡಬೇಕು ಅಥವಾ ಲ್ಯಾಬ್ರೇಟರಿಯಲ್ಲಿ ಮಾಡಿ ನೋಡಬೇಕು ಅಷ್ಟೇ. ಓಕೆ, ದೆನ್ ನೆಕ್ಸ್ಟ್ ಸ್ಟೇಟು ಯಾವ್ದಪ್ಪ ಅಂದ್ರೆ ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್. ಹೆಸರಲ್ಲೇ ಇದೆ, ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್. ಈ ಸ್ಟೇಟ್ನ ನಾವೆಲ್ಲಿ ನೋಡ್ತೀವಪ್ಪ ಅಂದ್ರೆ, ಈ ಸ್ಟಾರ್ಸ್ಗಳಿದಾವಲ್ವಾ, ಸ್ಟಾರ್ಸ್ಗಳಿಗೆ ಏಜ್ ಆದ ಹಾಗೆ ಅವು ಏನಾಗ್ತಾವಪ್ಪ ಅಂದ್ರೆ ನ್ಯೂಟ್ರಾನ್ ಸ್ಟಾರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಅಲ್ಲಿ ಈ ಸ್ಟೇಜ್ನ ನಾವು ನೋಡ್ಬೋದು. ಓಕೆ, ಸ್ಟಾರ್ಸ್ ಆಫ್ಟರ್ ಡೆತ್ ದೇ ಕನ್ವರ್ಟ್ ಇಂಟು ನ್ಯೂಟ್ರಾನ್ ಸ್ಟಾರ್ಸ್ ಆಗಿ. ಇದು ಹೈ ಡೆನ್ಸಿಟಿ ಇರುತ್ತೆ. ಓಕೆ, ಹೈ ಡೆನ್ಸಿಟಿ. ದೆನ್ ಇನ್ನ ಒಂದು ಇದು ಸ್ಟೇಟ್ ಇದೆ, ಯಾವ್ದಪ್ಪ ಅದು ಅಂದ್ರೆ ಕ್ವಾರ್ಕ್ ಗ್ಲೂಆನ್ ಪ್ಲಾಸ್ಮಾ. ಇದು ಕೂಡ ಈ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್, ಫರ್ಮಿಯಾನಿಕ್ ಕಂಡನ್ಸೇಟ್ ತರಾನೇ. ಅಲ್ಲಿ ಫರ್ಮಿಯಾನ್ಸ್ ಅಂತ ಇದ್ವಲ್ವಾ, ಅಲ್ಲಿ ಬೋಸಾನ್ಸ್ ಅಂತ ಬಂದ್ವಲ್ವಾ, ಸ್ಮಾಲ್ ಟೈನಿ ಪಾರ್ಟಿಕಲ್ಸ್. ಎಲ್ಲಿ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಳಗಡೆ. ಈ ಕ್ವಾರ್ಕ್ ಅಂದ್ರೂ ಅದೇ, ಏನಂದ್ರೆ ಸ್ಮಾಲರ್ ಸಬ್ಸ್ಟೆನ್ಸ್ ಅಂತ. ಸ್ಮಾಲ್ ಸಬ್ ಅಟಾಮಿಕ್ ಮಾಲಿಕ್ಯೂಲ್ ಅಂದ್ರೆ ಸಬ್ ಅಟಾಮಿಕ್ ಮಾಲಿಕ್ಯೂಲ್ ಒಳಗಡೆ ಇರ್ತಕ್ಕಂತಹ ಸ್ಮಾಲ್ ಸಬ್ಸ್ಟೆನ್ಸ್. ಓಕೆನಾ? ಇವು ಇನ್ನು ಕೆಲವೊಂದು ಇರ್ತವೆ. ಈಗ ಸದ್ಯಕ್ಕೆ ನಾವು ಇದ್ರ ಹೆಸರುಗಳು ಮಾತ್ರ ತಿಳ್ಕೊಂಡಿದೀವಿ, ಅದು ಎಲ್ಲಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಇದಿಷ್ಟು ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಆಯ್ತು. ಓಕೆ, ನೆಕ್ಸ್ಟ್ ನಾವು ಮೊದಲಿಗೆ ನೋಡಿದ್ವಿ ಅಲ್ವಾ ಒಂದಷ್ಟು ಸ್ಟೇಟ್ಸ್ಗಳು, ಯಾವ್ದ್ಯಾವ್ದು? ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಅವು ಇಂಟರ್ ಕನೆಕ್ಷನ್ ಇರುತ್ತೆ. ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಇಂದ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತವೆ, ಸಾಲಿಡ್ ಇಂದ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ಯಾಸ್ ಇಂದ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಒಂದಷ್ಟು ಹೆಸರುಗಳು ಕರಿತೀವಿ. ಹಾಗೆ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳಿದಾವೆ. ಏನೇನು ಅಂತ ನೋಡೋಣ.
ಈಗ ನಾವು ಸಾಮಾನ್ಯವಾಗಿ ಸಾಲಿಡ್ ಇಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೆಲ್ಟಿಂಗ್ ಅಂತ ಹೇಳ್ತೀವಿ. ದೆನ್ ಲಿಕ್ವಿಡ್ ಇಂದ ಸಾಲಿಡ್ ಆದ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಫ್ರೀಸಿಂಗ್ ಅಂತ ಹೇಳ್ತೀವಿ. ಫ್ರೀಸಿಂಗ್ ಅಂತ ಹೇಳ್ತೀವಿ. ಓಕೆ. ದೆನ್ ಲಿಕ್ವಿಡ್ ಇಂದ ಗ್ಯಾಸ್ ಆದ್ರೆ ಏನಂತ ಹೇಳ್ತೀವಿ? ಅಂಡ್ ಗ್ಯಾಸ್ ಇಂದ ಲಿಕ್ವಿಡ್ ಆದ್ರೆ ಏನಂತ ಹೇಳ್ತೀವಿ? ಗ್ಯಾಸ್ ಇಂದ ಲಿಕ್ವಿಡ್ ಆದ್ರೆ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ದೆನ್ ಲಿಕ್ವಿಡ್ ಇಂದ ಗ್ಯಾಸ್ ಆದ್ರೆ ಅದಕ್ಕೆ ನಾವು ಎವಾಪರೇಷನ್ ಅಂತ ಹೇಳ್ತೀವಿ. ಎವಾಪರೇಷನ್. ಓಕೆ. ದೆನ್ ಸಾಲಿಡ್ ಇಂದ ಗ್ಯಾಸ್ ಆದ್ರೆ ಅದಕ್ಕೆ ನಾವು ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸಬ್ಲಿಮೇಷನ್. ಹಾಗೇನೆ ಗ್ಯಾಸ್ ಇಂದ ಸಾಲಿಡ್ ಆದ್ರೆ ಏನಂತ ಕರಿತೀವಿ? ಗ್ಯಾಸ್ ಇಂದ ಸಾಲಿಡ್ ಆದ್ರೆ ಡೆಪೋಸಿಷನ್ ಅಂತ ಕರಿತೀವಿ. ಡೆಪೋಸಿಷನ್. ಓಕೆ. ಸಾಲಿಡ್ ಇಂದ ಲಿಕ್ವಿಡ್ ಆದ್ರೆ ಮೆಲ್ಟಿಂಗ್, ಲಿಕ್ವಿಡ್ ಇಂದ ಸಾಲಿಡ್ ಆದ್ರೆ ಫ್ರೀಸಿಂಗ್, ಲಿಕ್ವಿಡ್ ಇಂದ ಗ್ಯಾಸ್ ಆಗಿ ಕನ್ವರ್ಟ್ ಆದ್ರೆ ಎವಾಪರೇಷನ್, ಗ್ಯಾಸ್ ಇಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆದ್ರೆ ಕಂಡೆನ್ಸೇಷನ್, ದೆನ್ ಸಾಲಿಡ್ ಇಂದ ಗ್ಯಾಸ್ ಆದ್ರೆ ಸಬ್ಲಿಮೇಷನ್, ಗ್ಯಾಸ್ ಇಂದ ಸಾಲಿಡ್ ಆದ್ರೆ ಡೆಪಾಸಿಷನ್. ಇವೆಲ್ಲಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡ್ಬೇಕಲ್ವ ನಾವು. ಸಾಲಿಡ್ ಇಂದ ಲಿಕ್ವಿಡ್ ಯಾವ್ದೆಲ್ಲ ಆಗುತ್ತಪ್ಪ ಅಂದ್ರೆ, ಈಗ ಐಸ್ ಇರೋದು ವಾಟರ್ ಆಗಿ ಕನ್ವರ್ಟ್ ಆದ್ರೆ ಅದು ಮೆಲ್ಟಿಂಗಿಗೆ ಎಕ್ಸಾಂಪಲ್ ಆಗುತ್ತೆ. ಈಗ ವಾಟರ್ ಇರೋದು ಐಸ್ ಆಗಿ ಕನ್ವರ್ಟ್ ಆದ್ರೆ ಅದು ಫ್ರೀಸಿಂಗಿಗೆ ಎಕ್ಸಾಂಪಲ್ ಆಗುತ್ತೆ. ದೆನ್ ಲಿಕ್ವಿಡ್ ವಾಟರ್ ಇರೋದು ವಾಟರ್ ನಾವು ಹೀಟ್ ಮಾಡಿದಾಗ ವೇಪರ್ಸ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು ಎವಾಪರೇಷನ್ಗೆ ಆಗುತ್ತೆ. ದೆನ್ ಗ್ಯಾಸ್ ಇರೋದು ಲಿಕ್ವಿಡ್ಗೆ ಎಲ್ಲಿ ಕನ್ವರ್ಟ್ ಆಗುತ್ತೆ ಗೊತ್ತಾ? ಈಗ ನಾವು ವಾಟರ್ನ ಹೀಟ್ ಮಾಡಿದಾಗ ಯಾವುದಾದ್ರು ಒಂದು ಪಾತ್ರೆಯಲ್ಲಿ ಒಂದು ಮುಚ್ಚಿದಾಗ, ಪ್ಲೇಟ್ನ ಮುಚ್ಚಿದಾಗ ಏನಾಗಿರುತ್ತೆ, ಅಲ್ಲಿ ಒಂದು ವಾಟರ್ ಡ್ರಾಪ್ಲೆಟ್ಸ್ ಬಂದು ಕಲೆಕ್ಟ್ ಆಗಿರುತ್ತೆ. ಅದನ್ನ ನಾವು ಬೇಕಿದ್ರೆ ಈ ಕಂಡೆನ್ಸೇಷನ್ಗೆ ಎಕ್ಸಾಂಪಲ್ ಕೊಡ್ಬೋದು. ದೆನ್ ಸಾಲಿಡ್ ಟು ಗ್ಯಾಸ್ ಆಗೋದು ಈ ನ್ಯಾಪ್ಟಲಿನ್ ಬಾಲ್ಸ್ ಇರ್ಬೋದು, ಹಾಗೆ ಕ್ಯಾಂಫರ್ ಕರ್ಪೂರಗಳಿದಾವೆಲ್ವಾ, ಕರ್ಪೂರಗಳು ಅವೆಲ್ಲವೂ ಕೂಡ ನಾವು ಹಚ್ಚಿದಾಗ ಏನಾಗುತ್ತೆ, ಡೈರೆಕ್ಟ್ ಲಿಕ್ವಿಡಿಗೆ ಕನ್ವರ್ಟ್ ಆಗದೆ ಡೈರೆಕ್ಟ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಡೆಪಾಸಿಷನ್ಗೆ ಸೂಟ್ ಮಸಿ ಇದೆ ಅಲ್ವಾ, ಆ ಮಸಿ ಡೆಪಾಸಿಷನ್ಗೆ ಎಕ್ಸಾಂಪಲ್. ಯಾಕೆಂದ್ರೆ ಗ್ಯಾಸ್ ಇಂದ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ಯಾಸ್ ಹೋಗಿ ಆ ಮಸಿ ಎಲ್ಲ ಹೋಗಿ ಒಂದ್ ಕಡೆ ಶೇಖರಣೆ ಆಗುತ್ತಲ್ವಾ, ಇದು ಡೆಪಾಸಿಷನ್ಗೆ ಎಕ್ಸಾಂಪಲ್. ಓಕೆ. ಇದಿಷ್ಟು ಇಂಟರ್ ಕನ್ವರ್ಷನ್ ಆಫ್ ಮ್ಯಾಟರ್. ನಾವೀಗಾಗಲೇ ನೋಡಿದ್ವಲ್ವಾ. ಇದೆಲ್ಲವೂ ಕೂಡ ಒಂದು ಸೈಕಲ್ ತರ. ಈಗ ಲಿಕ್ವಿಡ್ ಇರೋದು ಗ್ಯಾಸ್ ಆಗುತ್ತೆ, ಗ್ಯಾಸ್ ಇರೋದು ಸಾಲಿಡ್ ಆಗುತ್ತೆ, ಸಾಲಿಡ್ ಇರೋದು ಮತ್ತೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇರೋದು ಗ್ಯಾಸ್ ಆಗುತ್ತೆ. ಇದು ಒಂಥರ ಸೈಕಲ್ ತರ. ಓಕೆ. ದೆನ್ ಈಗ ನಾವು ಇಷ್ಟೊತ್ತು ಮ್ಯಾಟರ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ. ಏನೇನೋ ಮ್ಯಾಟರ್ ಒಳಗಡೆ ಸಾಲಿಡ್ ಇರುತ್ತೆ, ಮ್ಯಾಟರ್ ಅಲ್ಲಿ ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ ಅಂತ ಒಂದಷ್ಟು ಸ್ಟೇಟ್ಸ್ಗಳನ್ನ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಬಟ್ ಈ ಮ್ಯಾಟರ್ ಯಾವ್ದ್ರಿಂದ ಆಗಿದೆ ಅಂತ ನಾವು ಹೇಳೋದಾದ್ರೆ, ಈಗ ನಾವು ಸುಮ್ಮನೆ ಈಗ ಯಾವುದೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಯಾವುದೋ ಪೆನ್ ಇದೆ, ಈ ಪೆನ್ ಯಾವ್ದ್ರಿಂದ ಆಗಿದೆ? ಮೆಟಲ್ ಇಂದ ಆಗಿರುತ್ತೆ ಅಲ್ವಾ. ಯಾವುದೋ ಒಂದು ಮೆಟಲ್, ಸುಮ್ಮನೆ ಐರನ್ ಅಂತ ತಗೊಳ್ಳೋಣ. ಓಕೆನಾ, ಐರನ್ ಅಲ್ಯೂಮಿನಿಯಂ ಯಾವುದೋ ಒಂದು ತಗೊಳ್ಳೋಣ, ಐರನ್ ಅಂತ ತಗೊಳ್ಳಿ. ಈ ಐರನ್ ಯಾವ್ದ್ರಿಂದ ಆಗಿದೆ? ಅದು ಕೂಡ ಐರನ್ ಆಟಮ್ಸ್ ಇಂದ ಆಗಿರುತ್ತೆ ಅಲ್ವಾ. ಹಾಗೆ ಈ ಮ್ಯಾಟರ್, ಎಲ್ಲಾ ಮ್ಯಾಟರ್ ಕೂಡ ಯಾವ್ದಿಂದ ಆಗಿರುತ್ತೆ? ಫೈನಲಿ ಒಂದು ಆಟಮ್ ಇಂದನೇ ಆಗಿರಬೇಕು. ಓಕೆ. ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್. ಹಾಗಾದ್ರೆ ಆಟಮ್ ಅಂದ್ರೆ ಏನು? ನಾವು ಯೂಶುವಲಿ ಹೇಳ್ತೀವಿ ಸ್ಮಾಲೆಸ್ಟ್ ಸಬ್ಸ್ಟೆನ್ಸ್ ಅಥವಾ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಅಲ್ವಾ. ಆಟಮ್ ಅಂದ್ರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ರಿಟೈನ್ಸ್ ಇಟ್ಸ್ ಪ್ರಾಪರ್ಟೀಸ್. ಏನು ರಿಟೈನ್ಸ್ ಇಟ್ಸ್ ಪ್ರಾಪರ್ಟೀಸ್ ಅಂದ್ರೆ, ಅದ್ರದ್ದು ಪ್ರಾಪರ್ಟೀಸ್ ಏನಿರುತ್ತೋ ಅದನ್ನ ಉಳಿಸ್ಕೊಳ್ಳುವಂಥದ್ದು. ಅದು ಪ್ರಾಪರ್ಟೀಸ್ನ ಉಳಿಸ್ಕೊಂಡು ತುಂಬಾ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಅಂದ್ರೆ ಅದು ಆಟಮ್. ಹಾಗಾದ್ರೆ ನೀವು ಕೇಳ್ಬೋದು, ಆಟಮ್ನ ಡಿವೈಡ್ ಮಾಡಿದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬರುತ್ತೆ, ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಳಗಡೆನೂ ಕೂಡ ಬೋಸಾನ್ಸ್ ಇರುತ್ತೆ, ಫರ್ಮಿಯಾನ್ಸ್ ಇರುತ್ತೆ ಅಂತ ನೀವೇ ಹೇಳಿದ್ರಲ್ಲ ಅಂತ ನೀವು ಕೇಳಿದ್ರೆ, ಹೌದು ಇರುತ್ತೆ. ಬಟ್ ಆಟಮ್ಸ್ನ ನಾವು ಡಿವೈಡ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಬಟ್ ಆಟಮ್ಸ್ನ ನಾವು ಮತ್ತೆ ಡಿವೈಡ್ ಮಾಡಿದ್ರೆ ಅದ್ರದ್ದು ಒರಿಜಿನಲ್ ಪ್ರಾಪರ್ಟೀಸ್ನ ಅದು ಕಳ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 kg ಆಕ್ಸಿಜನ್ ತಗೊಂಡ್ರೆ ಅಲ್ಲಿ ಆಕ್ಸಿಜನ್ ಆಟಮ್ಸ್ ಇರುತ್ತೆ, ಅದನ್ನ ಅರ್ಧ kg ಮಾಡಿದ್ರು ಕೂಡ ಅಲ್ಲಿ ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಅದು ಕೊನೆಗೆ ಕಡಿಮೆ ಮಾಡ್ತಾ 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 ಬಂದಾಗ 1 ಗ್ರಾಮಿ ಬರುತ್ತೆ, ಮಿಲಿಗ್ರಾಮಿ ಬರುತ್ತೆ, ಮೈಕ್ರೋಗ್ರಾಮಿ ಬರುತ್ತೆ, ನ್ಯಾನೋಗ್ರಾಮಿ ಬರುತ್ತೆ, ಕೊನೆಗೆ ಒಂದು ಆಟಮ್ ಉಳ್ಕೊಳ್ಳುತ್ತೆ ಅಲ್ವಾ. ದಟ್ ಈಸ್ ಫೈನಲ್. ಆ ಆಟಮ್ನ ನಾವು ಡಿವೈಡ್ ಮಾಡಿದಾಗ ಅದು ಆಕ್ಸಿಜನ್ ಆಟಮ್ಮೇ ಅಂತ ನಾವು ಆಕ್ಸಿಜನ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದ್ರದ್ದು ಪ್ರಾಪರ್ಟೀಸ್ನ ಅದು
ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವಿಲ್ಲಿ ಹಾಕಿರೋದು ವಿ ಕಾಂಟ್ ಡಿವೈಡ್ ಫರ್ದರ್ ವಿತೌಟ್ ಲೂಸಿಂಗ್ ಇಟ್ಸ್ ಒರಿಜಿನಲ್ ಪ್ರಾಪರ್ಟೀಸ್. ನಾವು ಡಿವೈಡ್ ಮಾಡ್ಬೋದು, ಬಟ್ ಅದರದ್ದು ಪ್ರಾಪರ್ಟೀಸ್ನು ಉಳಿಸ್ಕೊಂಡು ಡಿವೈಡ್ ಮಾಡ್ಬೋದಾ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈ ಆಟಮ್ನ ನಾವು ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳೋದು. ಓಕೆ, ದೆನ್ ಇದಕ್ಕೆ ಆಟಮ್ಸ್ಗೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಡೋದಾದ್ರೆ ಆಕ್ಸಿಜನ್ ಆಟಮ್, ದೆನ್ ಹೈಡ್ರೋಜನ್ ಆಟಮ್, ಹೈಡ್ರೋಜನ್ ಆಟಮ್, ಅದಾದ್ಮೇಲೆ ಹೀಲಿಯಂ ಆಟಮ್, ಹೀಲಿಯಂ ಆಟಮ್ ಆದಮೇಲೆ ಐರನ್ ಆಟಮ್, ಅಲ್ಯೂಮಿನಿಯಂ ಆಟಮ್, ಹೀಗೇನೆ ಬೇರೆ ಬೇರೆ ಆಟಮ್ಗಳನ್ನ ಎಕ್ಸಾಂಪಲ್ ಕೊಡ್ಬೋದು. ಓಕೆನಾ, ಇದಿಷ್ಟು ಆಟಮ್ ಬಗ್ಗೆ ಆಯ್ತು. ಇದಾದ್ಮೇಲೆ ಕೆಲವೊಂದು ಆಟಮ್ಗಳು ಸೇರಿ ಮಾಲಿಕ್ಯೂಲ್ ಆಗಿರುತ್ತೆ. ಆ ಮಾಲಿಕ್ಯೂಲ್ ಬಗ್ಗೆ ಚರ್ಚೆ ಮಾಡೋಣ. ಜನರಲಿ 2 or more ಆಟಮ್ಸ್ ಕಂಬೈನ್, ಇಲ್ಲಿದೆ ನೋಡಿ, ಜನರಲಿ ಅಂತ ಏನಕ್ಕೆ ಹಾಕಿದೀವಿ ಇಲ್ಲಿ, ಸಾಮಾನ್ಯವಾಗಿ, ಬಟ್ ಎಲ್ಲ ಕೇಸಲ್ಲೂ ಅಲ್ಲ, ಬಟ್ ಹೆಚ್ಚಿನ ಭಾಗ ಹೇಗಿರುತ್ತಪ್ಪ ಅಂದ್ರೆ 2 or more ಆಟಮ್ಸ್ ಕಂಬೈನ್ ಟು ಫಾರ್ಮ್ ಎ ಮಾಲಿಕ್ಯೂಲ್, 2 ಅಥವಾ 2ಕ್ಕಿಂತ ಹೆಚ್ಚು. ಹಾಗಾದ್ರೆ ಒಂದು ಮಾಲಿಕ್ಯೂಲ್, ಒಂದೇ ಒಂದು ಆಟಮ್ ಇರೋ ಮಾಲಿಕ್ಯೂಲ್ಸ್ ಇಲ್ವಾ ಸಾರ್ ಅಂತ ಕೇಳಿದ್ರೆ ಇದಾವೆ. ಅದಕ್ಕೆ ಯಾವ್ಯಾವು, ಹೀಲಿಯಂ ಇರ್ಬೋದು, ನಿಯಾನ್ ಇರ್ಬೋದು, ಫ್ಲೋರಿನ್ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಆಟಮ್. ಬಟ್ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಇವರಲ್ಲೆಲ್ಲ ಹೀಲಿಯಂ, ನಿಯಾನ್, ಇವರಲ್ಲೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಕೇವಲ ಸಬ್ ಅಟಾಮಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಹೀಲಿಯಂ ಮತ್ತೆ ನಿಯಾನ್ನಲ್ಲಿ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿರುತ್ತೆ ಇವು. ಓಕೆನಾ, ಬಾಕಿ ಇವನ್ನ ಬಿಟ್ಟು ಒಂದಷ್ಟು ಇದಾವೆ, ಅವನ್ನ ಬಿಟ್ಟು ಬಾಕಿ ಎಲ್ಲವೂ ಕೂಡ ಡೈ ಮತ್ತೆ ಅದಕ್ಕಿಂತ ಜಾಸ್ತಿ ಇರ್ತವೆ. ಓಕೆ, 2 or more ಆಟಮ್ಸ್ ಕಂಬೈನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ಸ್. ಈಗ ನಮ್ದು ಎಕ್ಸಾಂಪಲ್ಗಳು ಬರೆಯೋಣ. ಓಕೆ, ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಬರೆದೆ. ಇದಾಗುತ್ತಾ ಎಕ್ಸಾಂಪಲ್ ಅಂದ್ರೆ ಎಸ್, ಆಕ್ಸಿಜನ್ ಆಗುತ್ತೆ, ಯಾಕೆಂದ್ರೆ ಇಲ್ಲಿ 2 ಆಟಮ್ ಇದೆ. ದೆನ್ ಹೈಡ್ರೋಜನ್ ಆಟಮ್ ಅಂತ ಬರಿಬೋದಾ, ಬರಿಬೋದು. ದೆನ್ ಓಝೋನ್ ಅಂತ ಒಂದಿದೆ, ಆಕ್ಸಿಜನ್ 3 ಆಕ್ಸಿಜನ್ ಆಟಮ್ಗಳು ಸೇರಿ ಓಝೋನ್ ಆಗಿರುತ್ತೆ. ಅದನ್ನ ನಾವು ಎಕ್ಸಾಂಪಲ್ ತಗೋಬೋದಾ, ತಗೋಬಹುದು. ಅದಾದ್ಮೇಲೆ ಇವಾಗ ನಾನು ಇನ್ನೊಂದು ಬರಿತೀನಿ, ವಾಟರ್ ಬರಿತೀನಿ, H2O. ಸರ್ ಇದು ಮಾಲಿಕ್ಯೂಲ್ ಹೇಗಾಗುತ್ತೆ ಅಂತ ನೀವು ಕೇಳೋದಾದ್ರೆ ನಮ್ಮ ಡೆಫಿನಿಷನ್ ನೋಡಿ, 2 or more ಆಟಮ್ಸ್ ಅಂದ್ರೆ 2 ಹೈಡ್ರೋಜನ್ ಆಟಮ್ ಇದೆ, 1 ಆಕ್ಸಿಜನ್ ಆಟಮ್ ಇದೆ ಅಲ್ವಾ. 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಗಳು ಸೇರಿ ಏನಾಯ್ತು ಇಲ್ಲಿ, ಏನಾಯ್ತು, ಒಂದು ಮಾಲಿಕ್ಯೂಲ್ ಆಯ್ತು. ನಾವೆಲ್ಲೂ ಹೇಳಿಲ್ಲ ಬೇರೆ ಬೇರೆ ರೀತಿಯ ಆಟಮ್ಸ್ಗಳು ಇರಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಅದಕ್ಕೆ ನಾವು ಬೇರೆ ಹೇಳ್ತೀವಿ ಮುಂದೆ, ಅದು ಮುಂದೆ ಬರೋದು, ಆಗ ನಾವು ಚರ್ಚೆ ಮಾಡೋಣ. 2 ಅಥವಾ 2ಕ್ಕಿಂತ ಹೆಚ್ಚು ಮಾಲಿಕ್ಯೂಲ್ ಸೇರಿ ಏನಾಗಿದೆ, ಸಾರಿ, 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಗಳು ಸೇರಿ ಏನಾಗಿದೆ ಇಲ್ಲಿ ಮಾಲಿಕ್ಯೂಲ್ ಆಗಿದೆ. ಹಾಗೇನೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂಡ್ರೆ ಅದು ಕೂಡ ಮಾಲಿಕ್ಯೂಲ್. ಹಾಗಾಗಿ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ಮುಂದೆ ಕಾಂಪೌಂಡ್ಸ್ ಅಂತ ಬರುತ್ತೆ, ಎಲ್ಲಾ ಕಾಂಪೌಂಡ್ಸ್ಗಳು ಕೂಡ ಮಾಲಿಕ್ಯೂಲೇ. ಓಕೆ, ದೆನ್ ಎಕ್ಸೆಟ್ರಾ ಇನ್ನು ಒಂದಷ್ಟು H2SO4 HCl ಏನನ್ನು ನೀವು ಕೇಳಿರ್ತಿಲ್ವಾ, ಕಾಂಪೌಂಡ್ಗಳು 2 ಅಥವಾ 2ಕ್ಕಿಂತ ಹೆಚ್ಚಿನ ಆಟಮ್ಸ್ಗಳು ಯಾವುದೇ ಇದ್ರೂ ಅದನ್ನು ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆನಾ, ದೆನ್ ಈ ಆಟಮ್ ಮತ್ತೆ ಮಾಲಿಕ್ಯೂಲ್ಗೆ ನಾವು ಸುಮ್ಮನೆ ಒಂದು ಕಂಪೇರ್ ಮಾಡೋದಾದ್ರೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ, ಮ್ಯಾಟರ್ನ ನಾವು ಕ್ಲಾಸ್ ರೂಮಿಗೆ ಕಂಪೇರ್ ಮಾಡಿದ್ರೆ, ಮ್ಯಾಟರ್ನ ನಾವು ಕ್ಲಾಸ್ ರೂಮಿಗೆ ಕಂಪೇರ್ ಮಾಡೋಣ. ಈ ಆಟಮ್ನ ನಾವು ಸಿಂಗಲ್ ಸ್ಟೂಡೆಂಟ್ಗೆ ಕಂಪೇರ್ ಮಾಡ್ಬೋದು, ಸಿಂಗಲ್ ಸ್ಟೂಡೆಂಟ್. ಮಾಲಿಕ್ಯೂಲ್ನ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡ್ಬೋದು, ಅಥವಾ ಫ್ರೆಂಡ್ಸ್, ಗ್ರೂಪ್ ಆಫ್ ಫ್ರೆಂಡ್ಸ್. ಸುಮ್ಮನೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ ನಾನು ಹೇಳಿದ್ದು. ಓಕೆ, ನೆಕ್ಸ್ಟ್ ಈ ಆಟಮ್ ಮತ್ತೆ ಮಾಲಿಕ್ಯೂಲ್ಗೆ ಏನು ವ್ಯತ್ಯಾಸ ಅಂತ ಹಂಗೆ ಸಿಂಪಲ್ ಆಗಿ ನೋಡ್ಬೋಣ. ಓಕೆ, ಆಟಮ್ ಇಸ್ ದ ಸಿಂಪ್ಲೆಸ್ಟ್ ಅಂಡ್ ಲೋಯೆಸ್ಟ್ ಪಾಸಿಬಲ್ ಕಾಂಪೋನೆಂಟ್ ಆಫ್ ಎಲಿಮೆಂಟ್. ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಇಟ್ ಇಸ್ ದ ಸ್ಮಾಲೆಸ್ಟ್ ಅಂಡ್ ಲೋಯೆಸ್ಟ್ ಕಾಂಪೋನೆಂಟ್ ಆಫ್ ಎಲಿಮೆಂಟ್. ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ 2 or more ಆಟಮ್ಸ್, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳಿಂದ ಮಾಲಿಕ್ಯೂಲ್ ಆಗಿರುತ್ತೆ. ಎಕ್ಸಾಂಪಲ್ಗಳು ನಾವೀಗಾಗಲೇ ನೋಡಿದ್ವಿ, ಆಕ್ಸಿಜನ್ ಆಟಮು, ಸಲ್ಫರ್ ಆಟಮು, ಹೈಡ್ರೋಜನ್ ಆಟಮು, ಇವೆಲ್ಲವೂ ಕೂಡ ಆಟಮ್ಗೆ ಎಕ್ಸಾಂಪಲ್ಲು. ಹಾಗೇನೆ ಈ O2 ಅಂದ್ರೆ ಆಕ್ಸಿಜನ್, ಅಂದ್ರೆ ಓಝೋನ್ O3, ಇವೆಲ್ಲ O3, ಆಮೇಲೆ ಸಲ್ಫರ್ 8 ಅಂದ್ರೆ ಸಲ್ಫರ್ದು ಬೇರೆ ಬೇರೆ ಫಾರ್ಮ್. ಓಕೆನಾ, ದೆನ್ ಇನ್ನೇನು ಎಕ್ಸಾಂಪಲ್ ಕೊಡ್ಬೋದು, H2SO4 ಕೊಡ್ಬೋದಾ, ಕೊಡ್ಬೋದು. H2O ವಾಟರ್ ಕೊಡ್ಬೋದಾ, ಕೊಡ್ಬೋದು. ಓಕೆನಾ, 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳಿಂದ ಯಾವ್ಯಾವ ಆಗಿದಾವೋ ಅವೆಲ್ಲವೂ ಕೂಡ ಮಾಲಿಕ್ಯೂಲೆ. Then, due to the presence of electron in the valence shell, an atom may not always be stable. ಆಟಮ್ಗಳು ಯಾವಾಗಲೂ ಕೂಡ ಸ್ಟೇಬಲ್ ಆಗಿರೋದಿಲ್ಲ, ಬಟ್ ಮಾಲಿಕ್ಯೂಲ್ ಏನಾಗಿರುತ್ತೆ, ದ ಗೋಲ್ ಆಫ್ ಮಾಲಿಕ್ಯೂಲ್ ಫಾರ್ಮೇಶನ್ ಈಸ್ ಸ್ಟೆಬಿಲಿಟಿ. ಈ ಮಾಲಿಕ್ಯೂಲ್ ಫಾರ್ಮೇಶನ್ ಆಗೋದೇ ಸ್ಟೆಬಿಲಿಟಿಗೋಸ್ಕರ. ಓಕೆನಾ, ದೆನ್ ಫೈನಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಸ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಇದಾಗಿರೋದು ಆಟಮ್ ಯಾವುದರಿಂದ, ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳಿಂದ. ಬಟ್ ಈ ಮಾಲಿಕ್ಯೂಲ್ಸ್ ಆಗಿರೋದು 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಗಳಿಂದ. ಓಕೆನಾ, ಇದಿಷ್ಟು ಆಟಮ್ ಮತ್ತೆ ಮಾಲಿಕ್ಯೂಲ್ಗಿರುವಂತಹ ವ್ಯತ್ಯಾಸ. ಓಕೆ, ನೆಕ್ಸ್ಟ್
ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಈಗ ನಾವು ಒಂದಷ್ಟು ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡಿದ್ವಿ. ಈಗ ಕೆಮಿಕಲ್ ಕಾಂಪೋಸಿಷನ್ಗೆ ಸಂಬಂಧಪಟ್ಟಂಗೆ ನಾವು ಈ ಮ್ಯಾಟರ್ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಗೊತ್ತಿದೆಯಾ ಯಾವ್ದ್ಯಾವ್ದು ಅಂತ? ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಪ್ಯೂರ್ substance, and another one is impure substance. ಈ ಇಂಪ್ಯೂರ್ ಸಬ್ಸ್ಟೆನ್ಸ್ ಇದೆಯಲ್ವಾ, ಇದನ್ನ ನಾವು ಮಿಕ್ಸ್ಚರ್ ಅಂತ ಕೂಡ ಕರಿತೀವಿ, ಮಿಕ್ಸ್ಚರ್. ಅಂಡ್ ಈ ಪ್ಯೂರ್ ಸಬ್ಸ್ಟೆನ್ಸ್ ಇದೆಯಲ್ವಾ, ಇದು ಮತ್ತೆ ಅಗೈನ್ ಡಿವೈಡ್ ಆಗಿ ಒಂದನ್ನ ಎಲಿಮೆಂಟ್ ಅಂತ ಕರಿತೀವಿ. ಸೇಮ್ ಟೈಪ್ ಆಫ್ ಆಟಮ್ಗಳಿಂದ ಆಗಿದ್ರೆ, ಸಿಮಿಲರ್ ಆಟಮ್ಗಳಿಂದ, ಸೇಮ್ ಆಟಮ್ಗಳಿಂದ ಆಗಿದ್ರೆ ಅದನ್ನ ನಾವು ಎಲಿಮೆಂಟ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ ಆಫ್ ಆಟಮ್ಸ್, ಬೇರೆ ಬೇರೆ ಆಟಮ್ಗಳಿಂದ ಆಗಿದ್ರೆ ಅದನ್ನ ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ. ಹಾಗೆ ಈ ಇಂಪ್ಯೂರ್ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಇದೆಯಲ್ವಾ, ಇದು ಕೂಡ ಅಗೈನ್ ಎರಡು ಟೈಪ್ ಆಗಿ ಡಿವೈಡ್ ಆಗುತ್ತೆ. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್, and another one is heterogeneous ಮಿಕ್ಸ್ಚರ್. ಈ ಮಿಕ್ಸ್ಚರ್ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ. ಈಗ ಎಲಿಮೆಂಟ್ ಮತ್ತೆ ಕಾಂಪೌಂಡ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಈಗ ಮೊದಲಿಗೆ ನಾವು ಎಲಿಮೆಂಟ್ ಬಗ್ಗೆ ನೋಡೋಣ. ಏನು ಎಲಿಮೆಂಟ್ ಅಂದ್ರೆ, ನಾವು ಪಿರಿಯಾಡಿಕ್ ಟೇಬಲ್ ನೋಡಿರ್ತೀವಿ, ಅದರಲ್ಲಿ 118 ಎಲಿಮೆಂಟ್ ಇದೆ ಅಂತ ಕೇಳಿರ್ತೀವಿ ಅಲ್ವಾ. ಏನು ಎಲಿಮೆಂಟ್ ಅಂದ್ರೆ ಅಂತ ನಾವು ಚರ್ಚೆ ಮಾಡೋದಾದ್ರೆ, ಆನ್ ಎಲಿಮೆಂಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿ ಆಟಮ್ಗಳು ಸೇರಿ ಎಲಿಮೆಂಟ್ ಆಗೋದಿಲ್ಲ. ಹೈಡ್ರೋಜನ್ ಎಲಿಮೆಂಟ್ ಅಂತ ನಾವು ಹೇಳ್ಬೇಕಂದ್ರೆ ಹೈಡ್ರೋಜನ್ ಆಟಮ್ಗಳಿಂದನೇ ಆಗಿರಬೇಕು. ಈಗ ಆಕ್ಸಿಜನ್ ಎಲಿಮೆಂಟ್ ಅಂದ್ರೆ ಆಕ್ಸಿಜನ್ ಆಟಮ್ಗಳಿಂದನೇ ಆಗಿರಬೇಕು. ಒಂದು ಫ್ಲೋರಿನ್ ಎಲಿಮೆಂಟ್ ಅಂದ್ರೆ ಫ್ಲೋರಿನ್ ಇಂದನೇ ಆಗಿರಬೇಕು, ಫ್ಲೋರಿನ್ ಆಟಮ್ಗಳಿಂದನೇ ಆಗಿರಬೇಕು. ಓಕೆನಾ? ಓಕೆ, ದೆನ್ 118 known elements are present in the universe. ಅಂದ್ರೆ ಈಗ ಸದ್ಯಕ್ಕೆ ನಮಗೆ 118 ಎಲಿಮೆಂಟ್ಸ್ಗಳು ನಮಗೆ ಈಗ ಸಿಕ್ಕಿದಾವೆ. ಅಷ್ಟನ್ನ ನಾವು ಈಗ ಪೀರಿಯಾಡಿಕ್ ಟೇಬಲ್ ಅಲ್ಲೂ ಕೂಡ ಸ್ಟಡಿ ಮಾಡ್ತೀವಿ. ಓಕೆ, ದೆನ್ ಇದರಲ್ಲಿರ್ತಕ್ಕಂತಹ ಎಲ್ಲಾ ಎಲಿಮೆಂಟ್ಗಳು ಒಟ್ಟಿಗೆ ಸಿಕ್ತಾ ಅಂತ ನೋಡೋದಾದ್ರೆ ಇಲ್ಲ. ನಾವು ಫಸ್ಟ್ ಪೀರಿಯಾಡಿಕ್ ಟೇಬಲ್ ನೋಡಿದ ತಕ್ಷಣ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್ ಅಂತ ಓದಿರ್ತೀವಿ. ಇವೆಲ್ಲವೂ ಕೂಡ ಆರ್ಡರ್ ವೈಸ್ ನಮಗೆ ಸಿಕ್ಕಿಲ್ಲ. ಅದ್ರದ್ದು ಪ್ರಾಪರ್ಟೀಸ್, ಕ್ಯಾರೆಕ್ಟರ್ಗೆ ಅನುಗುಣವಾಗಿ ಅವನ್ನ ಎಲ್ಲಿ ಜೋಡಿಸ್ಬೇಕು, ಯಾವ ಕಾಲಮಲ್ಲಿ ಜೋಡಿಸ್ಬೇಕು, ಯಾವ ರೋಗ ಜೋಡಿಸ್ಬೇಕು ಅಂತ ನೋಡಿ ಅದ್ರದ್ದು ಅಟಾಮಿಕ್ ನಂಬರ್, ಮಾಸ್ ನಂಬರ್ ಎಲ್ಲ ಇಟ್ಟು ಒಂದ್ ಕಡೆ ಜೋಡಿಸಿದ್ದಾರೆ. ಓಕೆನಾ? ನಮ್ಮಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಗಳಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಸಾಲಿಡ್. ಹೆಚ್ಚಿನ ಭಾಗ ಸಾಲಿಡ್ಸೇ ಇರೋದು. ಓಕೆ, ಹಾಗಾದ್ರೆ ಈ ಗ್ಯಾಸ್ ಇಲ್ವಾ ಅಂತ ಅಂದ್ರೆ some elements are ಗ್ಯಾಸ್. ಕೆಲವೊಂದಷ್ಟು ಗ್ಯಾಸ್ ಇದಾವೆ. ಸಾಲಿಡ್ಸ್ ಬಿಟ್ರೆ ಗ್ಯಾಸ್ಗಳೇ ಜಾಸ್ತಿ. ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಕೇವಲ ಎರಡೇ ಎರಡು ಲಿಕ್ವಿಡ್ ಎಲಿಮೆಂಟ್ಸ್ ಇದೆ. ಲಿಕ್ವಿಡ್ ಎಲಿಮೆಂಟ್ಸ್, ದೇರ್ ಆರ್ 2 ಲಿಕ್ವಿಡ್ ಎಲಿಮೆಂಟ್ಸ್. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಒಂದು ಬ್ರೋಮಿನ್, ಇನ್ನೊಂದು ಮರ್ಕ್ಯುರಿ. ಈ ಮರ್ಕ್ಯುರಿನ ನಾವು ಥರ್ಮೋಮೀಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಟೆಂಪರೇಚರ್ ಚೆಕ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ, ಬಾಟಲ್ ಅಲ್ಲಿ ಇದಾವೆಲ್ವಾ, ಫಸ್ಟ್ ಬಾಟಲ್ ಅಲ್ಲಿ ಇರೋದು, ಬಾಟಲ್ ಎ ಅಲ್ಲಿ ಇರೋದು ಮರ್ಕ್ಯುರಿ, ಅಂಡ್ ಬಾಟಲ್ ಬಿ ಅಲ್ಲಿ ಇರೋದು, ಬಾಟಲ್ ಎ ಅಲ್ಲಿ ಇರೋದು ಬ್ರೋಮಿನ್, ಬಾಟಲ್ ಬಿ ಅಲ್ಲಿ ಇರೋದು ಮರ್ಕ್ಯುರಿ. ಓಕೆ, ಇದಿಷ್ಟು ಎಲಿಮೆಂಟ್ಸ್ ಬಗ್ಗೆ ಆಯ್ತು. ಓಕೆ, ನೆಕ್ಸ್ಟ್ ಎಲಿಮೆಂಟ್ಸ್ನ ನಾವು ಮತ್ತೆ ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ಗೆ ಅನುಗುಣವಾಗಿ 3 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಅಂತ ಗೊತ್ತಿದೆಯಾ? ಯಾವ್ದಾವುದು? ಒಂದು ಮೆಟಲ್ಸ್, ಅಂಡ್ ನೆಕ್ಸ್ಟ್ ನಾನ್ ಮೆಟಲ್ಸ್, ಇನ್ನೊಂದು ಎರಡಕ್ಕೂ ಸಂಬಂಧಪಟ್ಟಂಗೆ ಇನ್ನೊಂದು ಮೆಟಲಾಯ್ಡ್ಸ್ ಅಂತ ಇದೆ. ಮೆಟಲಾಯ್ಡ್ಸ್. ಓಕೆನಾ? ಈಗ ನಾವು ಮೊದಲಿಗೆ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಮೆಟಲಾಯ್ಡ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಲ್ಸ್ ಯಾವ ಕಡೆ ಇರುತ್ತೆ, ನಾನ್ ಮೆಟಲ್ಸ್ ಯಾವ ಕಡೆ ಇರುತ್ತೆ ಅಂತ ಮೊದಲಿಗೆ ನೋಡ್ತಾ ಹೋಗೋಣ. ಫಸ್ಟ್ ನಾವು ಮೆಟಲಾಯ್ಡ್ಸ್ ನೋಡೋಣ, ಯಾಕೆಂದ್ರೆ ಮೆಟಲಾಯ್ಡ್ಸ್ ತುಂಬಾ ಕಡಿಮೆ ಇದಾವೆ. ಈಗ ನಾನು ರೆಡ್ ಕಲರ್ ಅಲ್ಲಿ ಏನು ಮಾರ್ಕ್ ಮಾಡ್ತೀನೋ ಇವೆಲ್ಲವೂ ಕೂಡ ಮೆಟಲಾಯ್ಡ್ಸ್. ಕೆಲವೊಂದು ಕನ್ಫ್ಯೂಷನ್ ಅಲ್ಲಿ ಇದೆ, ಅದನ್ನ ಮೆಟಲ್ ಅನ್ಬೇಕಾ, ಅಲ್ಲ ನಾನ್ ಮೆಟಲ್ ಅನ್ಬೇಕಾ, ಮೆಟಲಾಯ್ಡ್ಸ್ ಅನ್ಬೇಕಾ ಅಂತ. ಬಟ್ ನಾವು ಸದ್ಯಕ್ಕೆ ತಿಳ್ಕೊಂಡಿರೋ ಪ್ರಕಾರ ಈ ರೆಡ್ ಕಲರ್ ಅಲ್ಲಿ ಏನ್ ಮಾರ್ಕ್ ಮಾಡಿನೋ ಇವೆಲ್ಲವೂ ಕೂಡ
ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್. ಓಕೆ. ನೆಕ್ಸ್ಟ್ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಆ ಗ್ರೀನ್ ಕಲರ್ ಅಲ್ಲಿ ಮಾಡೋದೆಲ್ಲ ನಾನ್ ಮೆಟಲ್ಸ್. ಇವೆಲ್ಲವು ನಿಮಗೆ ಪೀರಿಯಾಡಿಕ್ ಟೇಬಲ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗಲಿ ಅಂತ ತೋರಿಸ್ತಾ ಇರೋದು. ಈ ಗ್ರೀನ್ ಕಲರ್ ಮಾರ್ಕ್ ಮಾಡಿರೋದೆಲ್ಲ ಏನು? ನಾನ್ ಮೆಟಲ್ಸ್. ನೆಕ್ಸ್ಟ್ ಬ್ಲೂ ಕಲರ್ ಅಲ್ಲಿ ಮಾಡ್ತೀನಿ, ಅವೆಲ್ಲವೂ ಕೂಡ ಮೆಟಲ್ಸ್. ಈ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಇದೆಲ್ಲವೂ ಕೂಡ ಮೆಟಲ್ಸ್. ಅದರಲ್ಲೂ ಮತ್ತೆ ಆಮೇಲೆ ಬೇರೆ ಬೇರೆ ತರ ಬರುತ್ತೆ. ಮೊದ್ಲು ಜಸ್ಟ್ ಮೆಟಲ್ಸ್ ಯಾವುದು, ನಾನ್ ಮೆಟಲ್ಸ್ ಯಾವುದು, ಮೆಟಲೈಟ್ಸ್ ಯಾವುದು ಅಂತ ತಿಳ್ಕೊಂಡಿರಿ. ಓಕೆ. ಮೊದಲಿಗೆ ನಾವು ಮೆಟಲ್ಸ್ ಬಗ್ಗೆ ಚರ್ಚೆ ಮಾಡೋಣ. ನಮ್ಗೆ ಈಗಾಗಲೇ ಗೊತ್ತು ಮೆಟಲ್ಸ್ ಅಂದ್ರೆ ಒಂದಷ್ಟು ಪ್ರಾಪರ್ಟೀಸ್ ಬಗ್ಗೆ ನೋಡಿರ್ತೀವಿ, ಅದ್ರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೆಟಲ್ಸ್ ಆರ್ ಲಸ್ಟ್ರಸ್, ಅಂದ್ರೆ ಮೆಟಲ್ಸ್ ಅಲ್ಲಿ ಶೈನಿಂಗ್ ನೇಚರ್ ಇರುತ್ತೆ ಅಂತ. ಲಸ್ಟ್ರಸ್ ಅಂದ್ರೆ ಶೈನಿಂಗ್ ಅಂತ. ದೆನ್ ದಿಸ್ ಆರ್ ಮ್ಯಾಲಿಯೇಬಲ್. ಮ್ಯಾಲಿಯೇಬಲ್ ಅಂದ್ರೆ ಏನು? ಕನ್ನಡದಲ್ಲಿ ಕುಟ್ಟತೆ ಅಂತ ಹೇಳ್ತೀವಿ. ಏನು ಮ್ಯಾಲಿಯೇಬಲ್ ಅಂದ್ರೆ? ದೇ ಕ್ಯಾನ್ ಬಿ ಬೀಟನ್ ಇಂಟು ಎ ಥಿನ್, ಕ್ಯಾನ್ ಬಿ ಬೀಟನ್ ಇಂಟು ಎ ಥಿನ್ ಶೀಟ್ಸ್. ಥಿನ್ ಶೀಟ್ಸ್ ಆಗಿ ಮಾಡ್ಬೋದು. ಮತ್ತೆ ನೀವಿಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ನಾವೇನು ಲಸ್ಟ್ರಸ್, ಮ್ಯಾಲಿಯೇಬಲ್, ಡಕ್ಟೈಲ್ ಅಂತ ಹೇಳ್ತಾ ಹೋಗ್ತೀವೋ ಇವೆಲ್ಲ ಜನರಲಿ ಅಂತ ನಾವು ಸೇರಿಸ್ಕೋಬೇಕು. ಯಾಕಂದ್ರೆ ಎಲ್ಲವೂ ಕೂಡ ಆಗಿರಲ್ಲ. ಸಾಮಾನ್ಯವಾಗಿ ಏನಾಗಿರುತ್ತೆ? ಲಸ್ಟ್ರಸ್, ಮ್ಯಾಲಿಯೇಬಲ್, ಡಕ್ಟೈಲ್ ಆಗಿರುತ್ತೆ. ಯಾಕೆ ಹಾಗಾದ್ರೆ ಬೇರೆದಿಲ್ವಾ ಅಂದ್ರೆ ಒಂದು ಎರಡು ಎಕ್ಸೆಪ್ಷನ್ಸ್ ಇರುತ್ತೆ ಅಂತ ಅರ್ಥ. ಓಕೆ. ದೆನ್ ಡಕ್ಟೈಲ್ ಮೆಟಲ್ಸ್ ಆರ್ ಡಕ್ಟೈಲ್. ಏನ್ ಡಕ್ಟೈಲ್ ಅಂದ್ರೆ ದೇ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವಯರ್ಸ್. ಥಿನ್ ವಯರ್ಸ್ ಆಗಿ ನಾವು ಈ ಮೆಟಲ್ಸ್ ನ ಡ್ರಾ ಮಾಡ್ಬೋದು. ಆ ಗೋಲ್ಡ್ ನ ತಗೊಂಡ್ರೆ ನಾವು 1 ಗ್ರಾಮ್ ಗೋಲ್ಡ್ ಅಲ್ಲಿ ನಾವು 1 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದದಷ್ಟು ವೈರ್ನ ನಾವು ಮಾಡ್ಬೋದು. ಓಕೆ. ನೆಕ್ಸ್ಟ್ ದಿಸ್ ಆರ್ ಸೊನರಸ್. ಏನು ಸೊನರಸ್ ಅಂದ್ರೆ? ಮೆಟಲ್ಸ್ಗಳು ರಿಂಗಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡ್ತವೆ. ರಿಂಗಿಂಗ್ ಸೌಂಡ್ ನ ಪ್ರೊಡ್ಯೂಸ್ ಮಾಡೋಕೆ ನಾವು ಸೊನರಸ್ ಅಂತ ಹೇಳ್ತೀವಿ. ದೆನ್ ದೀಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇವು ಹೀಟ್ ನ ಕೂಡ ಕಂಡಕ್ಟ್ ಮಾಡ್ತವೆ, ಎಲೆಕ್ಟ್ರಿಸಿಟಿಯನ್ನು ಕೂಡ ಕಂಡಕ್ಟ್ ಮಾಡ್ತವೆ. ದೆನ್ ದೀಸ್ ಆರ್ ಜನರಲಿ ಏನಂದ್ರೆ ಸಾಲಿಡ್ ಎಟ್ ರೂಮ್ ಟೆಂಪರೇಚರ್. ಏನಕ್ಕೆ ಬಂತು ಜನರಲಿ ಅಂದ್ರೆ? ಒಂದು ಎಕ್ಸೆಪ್ಷನ್ ಇದೆ, ಒಂದು ಮರ್ಕ್ಯುರಿ ಇದೆ. ಮರ್ಕ್ಯುರಿ ಈಸ್ ಓನ್ಲಿ ಲಿಕ್ವಿಡ್ ಮೆಟಲ್. ಮರ್ಕ್ಯುರಿ ಒಂದೇ ಒಂದು ಲಿಕ್ವಿಡ್ ಮೆಟಲ್ ಇರ್ತಕ್ಕಂಥದ್ದು. ಓಕೆ. ಇಂಪಾರ್ಟೆಂಟು, ಇದನ್ನ ನಾವು ನೆನ್ಪಿಟ್ಕೋಬೇಕು. ಮರ್ಕ್ಯುರಿ ಇಸ್ ದ ಓನ್ಲಿ ಲಿಕ್ವಿಡ್ ಮೆಟಲ್. ಓಕೆ. ಇಲ್ಲಿದೆ ನೋಡಿ, ಇದು ಲಿಕ್ವಿಡ್ ಮೆಟಲ್. ದೆನ್ ಏನಾಗ್ತವೆ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಅಥವಾ ವಾಟರ್ ಜೊತೆ ರಿಯಾಕ್ಟ್ ಆಗಿ ಬೇಸ್ ಏನಿದೆಯೋ ಬೇಸಿಕ್ ಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ? ಆಸಿಡ್ ಮತ್ತೆ ಬೇಸ್ ಅಂತ ಕರಿತೀವಲ್ವಾ? ಈ ಮೆಟಲ್ಸ್ಗಳು ಈ ವಾಟರ್ ಜೊತೆ ರಿಯಾಕ್ಟ್ ಆಗಿ ಬೇಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಇದಿಷ್ಟು ಮೆಟಲ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಈ ಮೆಟಲ್ಸ್ ಫಾರ್ಮ್ಸ್ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ವಲ್ವಾ? ಈ ಸೋಡಿಯಂ ಇದೆ. ಈ ಸೋಡಿಯಂ ಏನ್ ಮಾಡುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಪೊಟ್ಯಾಷಿಯಂ ಇಂದ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಕ್ಯಾಲ್ಸಿಯಂ ಇಂದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಅದನ್ನ ನಾವು ಕೆಮಿಕಲಿ ಮೆಗ್ನೀಷಿಯಂ MgOH ಟ್ವೈಸ್ ಅಂತ ಬರಿತೀವಿ. ಓಕೆ. ಸೋಡಿಯಂಗೆ NaOH ಅಂತ ಹೇಳ್ತೀವಿ, ಪೊಟ್ಯಾಷಿಯಂ KOH ಅಂತ ಹೇಳ್ತೀವಿ. ಹೀಗೇನೆ ನಾವು ಕೆಮಿಕಲ್ ಇದ್ದಲ್ಲಿ ಬರಿತೀವಿ. ಓಕೆನಾ? ಇದಿಷ್ಟು ಮೆಟಲ್ಸ್ ಬಗ್ಗೆ ಆಯ್ತು. ದೆನ್ ನಾನ್ ಮೆಟಲ್ಸ್ ಬಗ್ಗೆ ನೋಡೋಣ. ಈಗ ನಾವು ಮೆಟಲ್ಸ್ಗೆ ಏನೇನು ಪ್ರಾಪರ್ಟೀಸ್ ನೋಡಿದ್ವೋ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಸಾಮಾನ್ಯವಾಗಿ. ಅದಕ್ಕೆ ನಾವು ಶೈನಿಂಗ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ ನಾನ್ ಮೆಟಲ್ಸ್ ಏನಾಗಿರುತ್ತೆ? ಡಲ್ ಇರುತ್ತೆ. ಅಲ್ಲಿ ಬ್ರಿಟಲ್. ಇಲ್ಲಿ ಬ್ರಿಟಲ್ ಅಂದ್ರೆ ಏನು? ಬ್ರಿಟಲ್ ಅಂದ್ರೆ ಇವು ಸಾಲಿಡ್ ಇದ್ದಾಗ ಅಲ್ಲಿ ನಾವು ಮ್ಯಾಲಿಯಬಲ್ ಡಕ್ಟೈಲ್ ಅಂತೆಲ್ಲ ಹೇಳಿದ್ವಿ ಅಲ್ವಾ ಮೆಟಲ್ ಅಲ್ಲಿ. ಇಲ್ಲಿ ಆ ರೀತಿ ತಿನ್ ಶೀಟ್ಸ್ ಆಗಿ ಮಾಡೋಕ್ಕಾಗಲ್ಲ. ಇವಾಗ ಏನಾಗುತ್ತೆ? ಬೀಟ್ ಮಾಡಿದಾಗ ಏನಾಗುತ್ತೆ? ಇವು ಒಡೆದೋಗ್ಬಿಡುತ್ತೆ. ಅದಕ್ಕೆ ನಾವು ಬ್ರಿಟಲ್ ಅಂತ ಹೇಳೋದು. ಅಂಡ್ ನಾನ್ ಮ್ಯಾಲಿಯಬಲ್ ಅಂಡ್ ನಾನ್ ಡಕ್ಟೈಲ್. ಈ ನಾನ್ ಮೆಟಲ್ಸ್ ನ ಬಳಸ್ಕೊಂಡು ನಾವು ಯಾವುದೇ ತಿನ್ ಶೀಟ್ಸ್ ಆಗಲಿ ತಿನ್ ವೈರ್ಸ್ ಆಗಲಿ ನಾವು
ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನಾನ್ ಸೊನರಸ್ ಅಂದ್ರೆ ಯಾವುದೇ ರೀತಿಯ ರಿಂಗಿಂಗ್ ಸೌಂಡ್ ಪ್ರೊಡ್ಯೂಸ್ ಆಗಲ್ಲ. ಅಂಡ್ ದೀಸ್ ಆರ್ ಪೂವರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಅಲ್ಲಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ನೋಡಿದ್ವಿ, ಇಲ್ಲಿ ಪೂವರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ದೆನ್ ದೇ ಕ್ಯಾನ್ ಬಿ ಎಕ್ಸಿಸ್ಟ್ ಆಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಬಟ್ ಮೆಟಲ್ ಅಲ್ಲಿ ಲಿಕ್ವಿಡ್ ಮತ್ತೆ ಸಾಲಿಡ್ಸ್ ಮಾತ್ರ ಇತ್ತು. ಬಟ್ ನಾನ್ ಮೆಟಲ್ ಅಲ್ಲಿ ಸಾಲಿಡು ಇದೆ, ಲಿಕ್ವಿಡ್ ಇದೆ, ಗ್ಯಾಸಸ್ ಇದೆ. ಬಟ್ ಲಿಕ್ವಿಡ್ ಅಂತ ಬಂದಾಗ ಕೇವಲ ಒಂದೇ ಒಂದು ಮಾತ್ರ ಲಿಕ್ವಿಡ್ ಇದೆ. ಯಾವುದು ಗೊತ್ತಿದ್ಯಾ? ಬ್ರೋಮಿನ್. ಇಲ್ಲಿ ಬರೀತೀನಿ, ಬ್ರೋಮಿನ್ ಇಸ್ ದ ಓನ್ಲಿ ಲಿಕ್ವಿಡ್ ನಾನ್ ಮೆಟಲ್. ಲಿಕ್ವಿಡ್ ಮೆಟಲ್ ಯಾವ್ದಿತ್ತು? ಬ್ರೋಮಿನ್ ಇಸ್ ದ ಓನ್ಲಿ ಲಿಕ್ವಿಡ್ ನಾನ್ ಮೆಟಲ್. ಓಕೆ, ದೆನ್ ಅಲ್ಲಿ ನಾವು ಬೇಸ್ನ ಪ್ರೊಡ್ಯೂಸ್ ಮಾಡ್ತು. ಇಲ್ಲಿ ಮೆಟಲ್ಸ್ಗಳು ಬೇಸಿಕ್ ಆಕ್ಸೈಡ್ನ ಪ್ರೊಡ್ಯೂಸ್ ಮಾಡಿದ್ರೆ, ಇಲ್ಲಿ ನಾನ್ ಮೆಟಲ್ಸ್ ಫಾರ್ಮ್ಸ್ ಆಸಿಡ್ಸ್, ಅಸಿಡಿಕ್ ಆಕ್ಸೈಡ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ದೆನ್ ಏನಾಗುತ್ತೆ ಅಂತ ನೋಡೋದಾದ್ರೆ, ಇದು ಸಲ್ಫರ್ಗಳು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನೋಡೋದಾದ್ರೆ, ಸಲ್ಫ್ಯೂರಿಕ್ ಆಸಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸಲ್ಫ್ಯೂರಿಕ್ ಆಸಿಡ್. ಈ ಕ್ಲೋರಿನ್ ನಿಂದ ಯಾವ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್, HCl ಅಂತ ಹೇಳ್ತೀವಲ್ವಾ. ನೈಟ್ರಿಕ್ ಆಸಿಡ್, ನೈಟ್ರೋಜನ್ ಇಂದ ನೈಟ್ರಿಕ್ ಆಸಿಡ್. ಹಾಗೇನೆ ಕಾರ್ಬನ್ ಇಂದ ಕಾರ್ಬೋನಿಕ್ ಆಸಿಡ್. ಓಕೆನಾ? ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಜನರಲಿ ನಾನ್ ಮೆಟಲ್ಸ್ ಫಾರ್ಮ್ಸ್ ಆಸಿಡ್ ಅಂತ ನಾನು ಆಗ್ಲೇ ಮುಂಚೆನೆ ಹೇಳಿದ್ದೀನಿ. ಏನು ಜನರಲಿ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಅಮೋನಿಯಾ ಇದೆ. ಅಮೋನಿಯಾ ಏನಿದು ಎಲಿಮೆಂಟ್ ಅಲ್ಲ, ಬಟ್ ಅಮೋನಿಯಾ ಆಗಿರ್ತಕ್ಕಂಥದ್ದು, ಅಮೋನಿಯಾ ಒಂದು ಕಾಂಪೌಂಡ್. ಆದ್ರೆ ಇದು ಆಗಿರ್ತಕ್ಕಂಥದ್ದು ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅನ್ನೋ ಎಲಿಮೆಂಟ್ಗಳಿಂದ. ಬಟ್ ಅವು ನಾನ್ ಮೆಟಲ್ಸ್. ಓಕೆನಾ? ಹಾಗೆ ಎಲ್ಲಾ ನಾನ್ ಮೆಟಲ್ಸ್ ಗಳಿಂದ ಆಸಿಡ್ ಆಗುತ್ತಾ ಅಂತ ಇದ್ರೆ ಇಲ್ಲ. ಇದರಿಂದ ಏನ್ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ, ಅಮೋನಿಯಾದಿಂದ, ಅಮೋನಿಯಾ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಆಸಿಡ್ ಅಂತ ಆಗಲ್ಲ, ಅಮೋನಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಈ ರೀತಿ ಒಂದಷ್ಟು ಎಕ್ಸೆಪ್ಷನ್ಸ್ ಇರುತ್ತೆ, ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಓಕೆ, ಅಮೋನಿಯಾದಿಂದ ಆಸಿಡ್ ಪ್ರೊಡ್ಯೂಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಅದು ತಪ್ಪು, ಆಸಿಡ್ ಪ್ರೊಡ್ಯೂಸ್ ಆಗಲ್ಲ ಅಂತ ನೀವು ಹೇಳಬೇಕು. ಓಕೆ, ಬಟ್ ಅಮೋನಿಯಾ ಆಗಿರೋದು ಒಂದು ಆಟಮ್ ಆಫ್ ನೈಟ್ರೋಜನ್ ಅಂಡ್ 3 ಆಟಮ್ಸ್ ಆಫ್ ಹೈಡ್ರೋಜನ್ ಇಂದ ಆಗಿರುತ್ತೆ. ಬಟ್ ಇದು ಆಸಿಡ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಉಳ್ಕೊತ್ತು, ಯಾವುದು? ಮೆಟಲಾಯ್ಡ್ಸ್. ಈ ಮೆಟಲಾಯ್ಡ್ಸ್ ಹೇಗಪ್ಪ ಅಂದ್ರೆ, ಅವೆರಡರ ಮಧ್ಯ, ಈ ಕಡೆಗೆ ಮೆಟಲ್ ಅಲ್ಲ ನಾನ್ ಮೆಟಲ್ ಅಲ್ಲ ಅನ್ನೋ ಇರ್ತಾವಲ್ವಾ, ಅವನ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಸಿಲಿಕಾನ್, ಜರ್ಮಿನಿಯಂ ಎಲ್ಲ ಇದಾವಲ್ವಾ, ಇವೆಲ್ಲವನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಆರ್ ದ ಇಂಟರ್ಮೀಡಿಯೇಟ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನಡುವೆ ಇಂಟರ್ಮೀಡಿಯೇಟ್ ಆಗಿ ವರ್ಕ್ ಮಾಡ್ತವೆ. ಓಕೆ, ಆ ರೀತಿಯ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ಸೆಮಿಲಸ್ಟ್ರಸ್, ಬ್ರಿಟಲ್ ಸಾಲಿಡ್. ಲಸ್ಟ್ರಸ್ ಅಂದ್ರೆ ಶೈನಿಂಗ್, ಬಟ್ ಇವು ಕಂಪ್ಲೀಟ್ ಶೈನಿಂಗು ಅಲ್ಲ, ಈ ಕಡೆಗೆ ಕಂಪ್ಲೀಟ್ ಡಲ್ಲು ಅಲ್ಲ. ಓಕೆ, ಆ ರೀತಿ ಇರ್ತವೆ. ದೆನ್ ಬ್ರಿಟಲ್ ಸಾಲಿಡ್ಸ್ ಅಂದ್ರೆ ಇವು ಕೂಡ ಬ್ರಿಟಲ್ ಆಗಿರ್ತವೆ. ಅಂಡ್ ಸೆಮಿ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಏನು ಸೆಮಿ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ, ನಾವು ಮೆಟಲ್ಸ್ ಅಲ್ಲಿ ನೋಡಿದ್ವಿ ದಿಸ್ ಆರ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಬಟ್ ಇವು ಹೇಗಪ್ಪ ಅಂದ್ರೆ, ನಾನ್ ಮೆಟಲ್ಸ್ ತರ ಬ್ಯಾಡ್ ಕಂಡಕ್ಟರ್ಸು ಅಲ್ಲ, ಮೆಟಲ್ಸ್ ತರ ಗುಡ್ ಕಂಡಕ್ಟರ್ಸು ಅಲ್ಲ. ಇವು ಸೆಮಿ ಕಂಡಕ್ಟರ್ಸ್, ಅವೆರಡು ಮಧ್ಯ ಬರ್ತಕ್ಕಂಥ ಕಂಡಕ್ಟರ್ಸು. ಅಂಡ್ ಮಾಡರೇಟ್ ಥರ್ಮಲ್ ಕಂಡಕ್ಟಿವಿಟಿ. ಹೀಟ್ ನ ಇವು ಕಂಡಕ್ಟ್ ಮಾಡೋದೇ ಇಲ್ವಾ ಅಂತ ಕೇಳಿದ್ರೆ ಮಾಡುತ್ತೆ, ಬಟ್ ಮೆಟಲ್ಸ್ ಮಾಡಿದಷ್ಟು ಸ್ಪೀಡ್ ಆಗಿ ಮಾಡಲ್ಲ. ಮಾಡರೇಟ್ ಲೆವೆಲ್, ಒಂದು ಮೀಡಿಯಂ ಆಗಿ ಮಾಡುತ್ತೆ. ದೆನ್ ನೈದರ್ ಹೈಲಿ ಮ್ಯಾಲಿಯಬಲ್ ಅಂಡ್ ನಾಟ್ ಡಕ್ಟೈಲ್. ಇದರಿಂದ ನಾವು ಥಿನ್ ವೈರ್ಸ್ನು ನಾವು ಡ್ರಾನ್ ಮಾಡೋಕ್ಕಾಗಲ್ಲ, ಬೀಟನ್ ಇಂಟುವೆ ಥಿನ್ ಶೀಟ್ಸ್ ಆಗೂ ಕೂಡ ನಾವು ಈ ಮೆಟಲಾಯ್ಡ್ಸ್ ಇಂದ ಮಾಡೋಕ್ಕಾಗೋದಿಲ್ಲ. ಓಕೆ, ದೆನ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಇವನ್ನ ಅಂದ್ರೆ, ಎಕ್ಸ್ಟೆನ್ಸಿವ್ಲಿ ಎಲೆಕ್ಟ್ರಾನಿಕ್ಸ್. ಈಗ ಮೊಬೈಲ್ ಚಿಪ್ಗಳಿರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಟಿವಿ ಇರ್ಬೋದು, ಇವೆಲ್ಲದಲ್ಲೂ ಕೂಡ ಸೆಮಿ ಕಂಡಕ್ಟರ್ಸ್ ಯೂನಿಟ್ಸ್ ಅಲ್ಲಿ ಇರ್ಬೋದು, ಇವೆಲ್ಲದಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಈ ಮೆಟಲಾಯ್ಡ್ಸ್ ನ ನಾವು ಯೂಸ್ ಮಾಡ್ತೀವಿ. ಇದರಿಂದನೂ ಕೂಡ ತುಂಬಾ ಯೂಸಸ್ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಅಲೋಟ್ರೋಪಿ ಅಂತ ಬರುತ್ತೆ ಈ ಎಲಿಮೆಂಟ್ಸ್ ಗಳಲ್ಲಿ. ಏನು ಅಲೋಟ್ರೋಪಿ ಅಂದ್ರೆ? ಡಿಫ್ರೆಂಟ್ ಫಾರ್ಮ್ ಆಫ್ ಎ ಸೇಮ್ ಎಲಿಮೆಂಟ್.
ಒಂದು ಎಲಿಮೆಂಟ್ಗೆ ಬೇರೆ ಬೇರೆ ರೀತಿಯ ಫಾರ್ಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತ ತಗೊಂಡ್ರೆ ನಾವು ಬರೀ ಕಾರ್ಬನ್ ಅಂತ ತಗೋತೀವಿ, ಬಟ್ ಇಲ್ಲೇ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಅದರಲ್ಲಿ ಡೈಮಂಡ್ ಅಂತ ಒಂದು ಫಾರ್ಮ್ ಇದೆ, ಗ್ರಾಫೈಟ್ ಅಂತ ಒಂದು ಫಾರ್ಮ್ ಇದೆ, ಫುಲರಿನ್ ಅಂತ ಒಂದು ಫಾರ್ಮ್ ಇದೆ, ಸೂಟ್ ನಾವು ಮಸಿ ನೋಡ್ತೀವಲ್ವಾ ಅದು ಕೂಡ ಕಾರ್ಬನ್ ಒಂದು ರೂಪ. ಓಕೆನಾ? ಇದಕ್ಕೆ ನಾವು ಒಂದೇ ಎಲಿಮೆಂಟ್ ನ ಬೇರೆ ಬೇರೆ ಫಾರ್ಮ್ಸ್ ಇರ್ತಾವಲ್ವಾ, ಇದನ್ನ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಓಕೆ, ಅದಕ್ಕೆ ನಾವು ಅಲೋಟ್ರೋಫಿ ಅಥವಾ ಅಲೋಟ್ರೋಪ್ಸ್ ಅಂತ ಕರಿತೀವಿ. ಅಂಡ್ ಅಲೋಟ್ರೋಪ್ಸ್ ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಈಗ ಡೈಮಂಡ್ ಇದೆ, ಗ್ರಾಫೈಟ್ ಇದೆ, ಫುಲರಿನ್ ಇದೆ ಅಲ್ವಾ, ಇವೆಲ್ಲವೂ ಕೂಡ ಸೇಮ್ ಸ್ಟ್ರಕ್ಚರ್ ಇರೋದಿಲ್ಲ, ಎಲ್ಲವೂ ಕೂಡ ಬೇರೆ ಬೇರೆ ಸ್ಟ್ರಕ್ಚರ್ ಇರುತ್ತೆ. ಈ ಸೂಟ್ ಕೂಡ ಬೇರೆ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಅಂಡ್ ದೇ ಶೋ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಹೇಗಿರುತ್ತಪ್ಪ ಅಂತ ಅಂದ್ರೆ ಬೇರೆ ಬೇರೆ ತರ ಇರುತ್ತೆ, ಒಂದೇ ತರ ಫಿಸಿಕಲ್ ಪ್ರಾಪರ್ಟೀಸ್ ಇರೋದಿಲ್ಲ. ಓಕೆ, ಇದ್ರಲ್ಲಿ ಒಂದಷ್ಟು ತುಂಬಾ ಎಕ್ಸಾಂಪಲ್ಗಳಿದಾವೆ, ಅದ್ರಲ್ಲಿ ನಾನು ಒಂದಷ್ಟು ನೋಟ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವುದು? ಕಾರ್ಬನ್ ಅಂತ ಅಂದ್ರೆ ಡೈಮಂಡ್ ಇರ್ಬೋದು, ಗ್ರಾಫೈಟ್ ಇರ್ಬೋದು, ಫುಲರಿನ್ ಇರ್ಬೋದು, ಸೂಟ್ ಇರ್ಬೋದು, ಮಸಿ ಅಂತ ಹೇಳ್ತೀವಲ್ವಾ, ಇವೆಲ್ಲವೂ ಕೂಡ ಕಾರ್ಬನ್ದು ಒಂದಷ್ಟು ಫಾರ್ಮ್ಸ್. ದೆನ್ ಆಕ್ಸಿಜನ್ದು O2 ಆಕ್ಸಿಜನ್, ಓಝೋನ್, ಇವು ಆಕ್ಸಿಜನ್ದು ಫಾರ್ಮ್. O2 ಮತ್ತೆ O3 ಎರಡು ರೀತಿ ಎಕ್ಸಿಸ್ಟ್ ಆಗುತ್ತೆ. ಈ ಫಾಸ್ಫರಸ್ ಅಂತ ತಗೊಂಡಾಗ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಬೆಂಕಿ ಕಡ್ಡಿ, ಮ್ಯಾಚ್ ಬಾಕ್ಸ್ ಇದೆಯಲ್ಲ, ಮ್ಯಾಚ್ ಸ್ಟಿಕ್, ಅದನ್ನ ಬಳಸೋಕೆ ಹಚ್ಚೋಕೆ ಯೂಸ್ ಮಾಡೋದು ಯಾವುದು? ಈ ಫಾಸ್ಫರಸ್ ಅನ್ನೋ ಕೆಮಿಕಲ್. ಇದರಲ್ಲಿ ವೈಟ್ ಫಾಸ್ಫರಸ್ ಮತ್ತೆ ರೆಡ್ ಫಾಸ್ಫರಸ್ ಅಂತ ಎರಡು ರೀತಿಯ ಫಾಸ್ಫರಸ್ ಬರುತ್ತೆ. ಇದಕ್ಕೆ ನಾವು ಅಲೋಟ್ರೋಪಿ. ಏನು ಅಲೋಟ್ರೋಪಿ ಅಂತ ಹೇಳ್ತೀವಿ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎ ಸೇಮ್ ಎಲಿಮೆಂಟ್. ಒಂದು ಎಲಿಮೆಂಟ್ ಇದೆ ಅಂದ್ರೆ ಅದ್ರದ್ದು ಬೇರೆ ಬೇರೆ ಫಾರ್ಮ್ ನ ನಾವು ಅಲೋಟ್ರೋಪ್ಸ್ ಅಂತ ಹೇಳೋದು. ಓಕೆನಾ? ಇದಿಷ್ಟು ಎಲಿಮೆಂಟ್ಸ್ ಬಗ್ಗೆ ಆಯ್ತು. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾಟರ್ ಬಗ್ಗೆ, ಮ್ಯಾಟರ್ದು ಕೆಲವೊಂದು ಸ್ಟೇಟ್ಸ್ಗಳ ಬಗ್ಗೆ, ಹಾಗೇನೆ ಅದ್ರದ್ದು ಏನು ಕೆಮಿಕಲ್ ಪ್ರಪೋರ್ಷನ್ ಅಥವಾ ಕೆಮಿಕಲ್ ಕಂಪೋಸಿಷನ್ ಮೇಲೆ ಒಂದಷ್ಟು ಟೈಪ್ಸ್ಗಳು, ಹಾಗೇನೆ ಎಲಿಮೆಂಟ್ ಬಂತು, ಎಲಿಮೆಂಟ್ಸ್ ಅಲ್ಲಿ ಕೆಲವೊಂದು ಟೈಪ್ಸ್ಗಳು ನೋಡಿದ್ವಿ ಫಿಸಿಕಲ್ ಪ್ರಾಪರ್ಟೀಸ್ ಬೇಸ್ ಮೇಲೆ. ಯಾವುದು? ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಅಂತ. ಅದರಲ್ಲಿ ಒಂದಷ್ಟು ಅದ್ರದ್ದು ಯೂಸಸ್ ನೋಡಿದ್ವಿ, ಪ್ರಾಪರ್ಟೀಸ್ ನೋಡಿದ್ವಿ. ಅದಾದ್ಮೇಲೆ ಅಲೋಟ್ರೋಪ್ಸ್ ಅಂದ್ರೆ ಏನು ಅಂತ ನಾವು ಚರ್ಚೆ ಮಾಡಿದ್ವಿ. ಓಕೆನಾ? ಇದಿಷ್ಟು ಇವತ್ತಿನ ತರಗತಿಗೆ ಇರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮುಂದೆ ಏನು ಬರುತ್ತೋ ಆ ಕಾಂಪೌಂಡ್ಸ್ ಇರ್ಬೋದು ಮತ್ತೆ ಮಿಕ್ಸ್ಚರ್ಸ್ ಇರ್ಬೋದು, ಅದು ಮುಂದೆ ಇನ್ನೇನೇನು ಬರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.